ಮಾಡಲಾಗಿದೆ. ಲಕ್ಷಾಂತರ ಜನರು ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. 5 ಕ್ಯಾಂಟೀನ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲಾ ರೀತಿಯ ಭೋಜನ, ಮೈಸೂರು ಪಾಕ್ ಇರಬಹುದು, ಪಲಾವ್ ಇರಬಹುದು, ಟೊಮ್ಯಾಟೊ ಬಾತ್, ಮೆಂತ್ಯ ಪಲಾವ್, ಈ ರೀತಿ ಉಪಹಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. 5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 50 ವರ್ಷದ ರಾಜಕೀಯ ಜೀವನ, ಸುದೀರ್ಘ ಈ ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳು ಬರುತ್ತೆ. ಅದೆಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಜನನಾಯಕನಾಗಿ ಅಭಿವೃದ್ಧಿ ಹೊಂದುವಂಥದ್ದು ಇದೆಯಲ್ಲ, ಅದು ಸಾಮಾನ್ಯವಾದಂತಹ ಪ್ರಶ್ನೆ ಅಲ್ಲ. ಅದಕ್ಕಾಗಿಯೇ ಇವತ್ತು ಆ ಲಕ್ಷಾಂತರ ಜನರು ಅಭಿಮಾನೋತ್ಸವದಲ್ಲಿ ಭಾಗಿಯಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಆಗಮಿಸುತ್ತಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಸತ್ಯಾಯ ಮಿತಭಾಷಿಣೆ ಯೋಗೇನಾಂತೆ ತನುತ್ಯಜಾಂ. ಕಾಳಿದಾಸನ ಈ ಮಾತಿಗೆ ಅನುಗುಣವಾಗಿ ನಾಡಿನ ಆರ್ಥಿಕ ಸಮೃದ್ಧಿಯನ್ನು ವೃದ್ಧಿಸಿ ನಾಡಿನ ಜನಗಳ ಸೇವೆಯನ್ನು ಮಾಡಿದಂತಹವರು, ಆಡುವ ಮಾತುಗಳನ್ನು ಬಹಳಷ್ಟು ಮಿತವಾಗಿ ಬಳಸಿ ಜನಸೇವೆಯನ್ನು ಮಾಡಿದಂತಹವರು ಯಡಿಯೂರಪ್ಪನವರು. ಜಗದ ಜನಗಳ ನೋವನ್ನು, ದೀನದಲಿತರ ನೋವನ್ನು ಅರ್ಥ ಮಾಡಿಕೊಂಡು ಪರಿಹಾರವನ್ನು ಮಾಡಿದಂತಹವರು. ಅಂತಹ ಯಡಿಯೂರಪ್ಪನವ್ರನ್ನ ಸ್ಮರಿಸ್ತಕ್ಕಂಥ ಅಭಿಮಾನೋತ್ಸವದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದುಕೊಟ್ಟಿದೆ. ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಕೋವಿಡ್-19 ಸಂದರ್ಭದಲ್ಲಿ ಮಾಡಿದಂಥ ಸೇವೆ ಬಹು ಅನನ್ಯವಾಗಿರ್ತಕ್ಕಂಥದ್ದು. ನೊಂದ ರೈತರಿಗೆ ಸದಾ ಧ್ವನಿಯಾಗಿರ್ತಕ್ಕಂಥವರು. ಆಧುನಿಕವಾಗಿರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಹರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಳ್ಳಿಯ ಮಕ್ಕಳು ನರಳಬಾರದು ಅನ್ನೋ ಕಾರಣಕ್ಕೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ವಿಶೇಷವಾದ ವೈಜ್ಞಾನಿಕ ಅನುದಾನವನ್ನು ಕೊಟ್ಟು ವಿಜ್ಞಾನದ ಮೂಲ ವಿಜ್ಞಾನವನ್ನು ಪರಿಪಾಲಿಸಿದಂಥವರು, ಪೋಷಿಸಿದಂಥವರು. ಅಂತಹ ಯಡಿಯೂರಪ್ಪನವರನ್ನು ಸ್ಮರಿಸ್ಕೊಳ್ತಕ್ಕಂಥ ಜನಸಾಗರದ ಮಧ್ಯದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಅತೀವವಾಗಿರ್ತಕ್ಕಂಥ ಸಂತಸವನ್ನು ತಂದಿದೆ. ಇದೇ ಸಂದರ್ಭದಲ್ಲಿ ನಾಡಿನ ಸಮಸ್ತ ಯತಿಶ್ರೇಷ್ಠರು ಆಗಮಿಸಿ ಅವರಿಗೆ ಆಶೀರ್ವದಿಸ್ತಾ ಇರತಕ್ಕಂತಹದ್ದು ಅವರ ಇಷ್ಟು ವರ್ಷದ ಬದುಕಿಗೆ ಒಂದು ಘನತೆಯನ್ನು, ಮಾನ್ಯತೆಯನ್ನು ತಂದುಕೊಂಡದ್ದಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಾಡಿನ ದೇಶದ ಗೃಹ ಮಂತ್ರಿಗಳು ಕೂಡ ಬರ್ತಾ ಇರತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಾಗೆ ಈ ಕಾರ್ಯಕ್ರಮ ಕೇವಲ ನಮ್ಮ ಕರ್ನಾಟಕಕ್ಕಲ್ಲ, ರಾಷ್ಟ್ರದ ಮತ್ತು ವಿಶ್ವದ ಮಾನ್ಯತೆಯನ್ನು ತಂದುಕೊಟ್ಟಿದೆ. ಅಂತಹ ಯಡಿಯೂರಪ್ಪನವರಿಗೆ 100 ಕಾಲ ಬದುಕಿ ಅವರು ಮತ್ತಷ್ಟು ಸಮಾಜದ ಸೇವೆಯನ್ನು ನಾಡಿಗೆ ನೀಡುವಂತಾಗಲಿ ಅಂತ ಹೇಳಿ ಮತ್ತೊಮ್ಮೆ ಹಾರಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷದ ರಾಜಕೀಯ ಜೀವನದ ಅಭಿಮಾನೋತ್ಸವದ ಹಿನ್ನೆಲೆ ಮಾದಾರ ಚೆನ್ನಯ್ಯ ಮಠದ ಸಮೀಪ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಜನ ಯಡಿಯೂರಪ್ಪ ಅವರ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿದ್ದಾರೆ. ವಿಐಪಿಗಳಿಗೆ ಸಪರೇಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ, ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬಿಎಸ್ವೈ ಅವರ ಕುಟುಂಬಸ್ಥರು ಕೂಡ ವೇದಿಕೆಯ ಮುಂಭಾಗದಲ್ಲೇ ಕುಳಿತುಕೊಂಡಿದ್ದಾರೆ. ನೋಡಿ, ನಾವು ಗಮನಿಸ್ತಿದ್ದೀವಿ ವಿಜುವಲ್ಸ್ ಅಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಕ್ಕೆ ಸಿದ್ಧತೆಗಳನ್ನ ಮಾಡಿದ್ದಾರೆ ಅಂತ. ಲಕ್ಷಾಂತರ ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಿದ್ದಾರೆ, ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 7 ಸುತ್ತಿನ ಕಟೌಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, 7 ಸುತ್ತಿನ ಕೋಟೆಯನ್ನೇ ನಿರ್ಮಾಣ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಕಟೌಟ್ಸ್ಗಳು ಕೂಡ ರಾರಾಜಿಸ್ತಾ ಇದೆ. ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ಯಡಿಯೂರಪ್ಪನವರ ಆದಿಯಾಗಿ ಎಲ್ಲ ಜನಪ್ರತಿನಿಧಿಗಳಲ್ಲಿ ಸೇರಿರುವಂತಹ ಯಡಿಯೂರಪ್ಪನವರ ಅಭಿಮಾನಿಗಳಲ್ಲಿ ಶರಣಾರ್ಥಿಗಳು. ಒಂದು ನಾಡುಡಿ ಇದ್ದತ್ರೆ ಮಾತ್ರವೇ ಇರುವೆ ಬಂದು ಸೇರೋದು ಅಂತೇಳಿ, ಅರ್ಥಾತ್ ಅಧಿಕಾರ ಇದ್ದತ್ರ ಮಾತ್ರ ಜನ ಸೇರ್ತಾರೆ ಎನ್ನುವಂತಹ ಮಾತಿದೆ. ಅದಕ್ಕೆ ಅಪವಾದ ಎನ್ನುವ ಹಾಗೆ ಇವತ್ತು ಯಡಿಯೂರಪ್ಪನವರು ಯಾವುದೇ ರೀತಿಯ ಅಧಿಕಾರದಲ್ಲಿಲ್ಲ, ಆದರೆ ಅಭಿಮಾನಗಳ ಹೃದಯದಲ್ಲಿ ನಿಜವಾದ ಅಧಿಕಾರಿ ಅಂತಂದ್ರೆ ಅವರೇ ಎನ್ನುವಂಥದ್ದು ಈ ಅಭಿಮಾನೋತ್ಸವ ತೋರಿಸಿದೆ ಎನ್ನುವಂತಹದ್ದು.
ಬಹಳ ಆಶ್ಚರ್ಯ ಅಂತಂದ್ರೆ ಯಡಿಯೂರಪ್ಪನವರ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಸ್ವಾಮೀಜಿಗಳು ಸೇರಿರೋದು ಆಶ್ಚರ್ಯ ಏನಲ್ಲ. ಆದರೆ ಯಡಿಯೂರಪ್ಪನವರ ಕೈಯಲ್ಲಿ ಅಧಿಕಾರ ಇಲ್ಲದಿದ್ರು ಕೂಡ ಯಡಿಯೂರಪ್ಪರ ಹೆಸರಿನ ಜೊತೆಗೆ ನಾವಿದೀವಿ ಎನ್ನುವಂತಹ ಸಂದೇಶ ಸೇರ್ಲಿಕ್ಕೆ ಜನ ಬಂದಿರಲ್ಲ, ಇದು ನಿಜವಾದ ಆಶ್ಚರ್ಯ ಎನ್ನುವಂತಹದ್ದು. ಯೋಗ ಅವಾಗವಾಗ ಬರುತ್ತೆ ಹೋಗುತ್ತೆ, ಯೋಗ್ಯತೆ ಮಾತ್ರ ಸದಾ ಕಾಲ ಇರುತ್ತೆ ಅನ್ನೋದಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವವೇ ಒಂದು ದೊಡ್ಡ ಉದಾಹರಣೆ ಎನ್ನುವಂತಹದ್ದು. ಅವರು ಜನಗಳ ಜೊತೆಯಲ್ಲಿ ಜನಗಳ ಪರವಾಗಿ ಏನೂ ಇಲ್ಲದಿದ್ದಾಗ ಅವರು ಜನಗಳ ಪರವಾಗಿದ್ರು, ಎಲ್ಲ ಇದ್ದಾಗಲೂ ಜನಗಳ ಪರವಾಗಿ ಆಲೋಚನೆನ ಮಾಡ್ತಾ ಇದ್ರು. ಇವತ್ತು ಮತ್ತೆ ಜನಗಳ ಪರವಾಗಿ ಆಲೋಚನೆ ಮಾಡುವಂತ ಸಮಯ ಬಂದಿದೆ ಅಂತೇಳಿ ಇವತ್ತು ಅವರ ಅಭಿಮಾನಿಗಳು ಮಾಡ್ತಿರುವಂತ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪನವರ ಯೋಗ್ಯತೆ ಎಷ್ಟು ಈ ರಾಜ್ಯಕ್ಕೆ ಇದೆ ಎನ್ನುವಂತಹದನ್ನ ಮತ್ತೊಮ್ಮೆ ಸಾಬೀತು ಮಾಡಿದಂಗಾಗಿದೆ ಎನ್ನುವಂತಹದ್ದು. ಚಿತ್ರದುರ್ಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಅಮಿತ್ ಶಾ ಆಗಮನ ಆಗಿದೆ. ಕೆಲ ಹೊತ್ತಿನಲ್ಲೇ ವೇದಿಕೆಗೆ ಅಮಿತ್ ಶಾ ಆಗಮಿಸುತ್ತಿದ್ದಾರೆ. 50 ವರ್ಷಗಳ ರಾಜಕೀಯ ಇತಿಹಾಸವನ್ನು ಹೊಂದಿರುವಂತಹ ಯಡಿಯೂರಪ್ಪ ಅವರಿಗೆ ಅಭಿಮಾನೋತ್ಸವ ನಡೀತಾ ಇದೆ. ಚಿತ್ರದುರ್ಗಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ದಾರೆ. ಇಡೀ ಚಿತ್ರದುರ್ಗವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕೇಂದ್ರ ಗೃಹ ಅಮಿತ್ ಶಾ ಅವರನ್ನ ಆಗಮಿಸೋದಕ್ಕೆ ವೆಲ್ಕಮ್ ಮಾಡಿಕೊಳ್ಳಲಿಕ್ಕೆ ಚಿತ್ರದುರ್ಗದ ನಗರ ಮತ್ತು ಚಿತ್ರದುರ್ಗದ ಜನತೆ, ಬಿಜೆಪಿಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ವೇದಿಕೆ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭ ಆಗಿದೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಈಗಾಗಲೇ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಕೊಡುಗೆಗಳನ್ನು ಕೊಡ್ತಾರಲ್ಲ ಅಂತವರನ್ನ ಜನ ಸಂತನ ರೂಪದಲ್ಲಿ ಆರಾಧಿಸ್ತಾರೆ ಅನ್ನೋದಕ್ಕೆ ಇವತ್ತಿನ ವೇದಿಕೆನೂ ಕೂಡ ಒಂದು ಸಾಕ್ಷಿ ಆಗಿರುವಂತಹದ್ದು. ಈ ನಿಟ್ಟಿನಲ್ಲಿ ಅನೇಕ ಸಮುದಾಯಗಳು, ಕುಂಬಾರ ಸಮುದಾಯ, ಮೇದಾರ ಸಮುದಾಯ, ಮಡಿವಾಳ ಸಮುದಾಯ, ಅಡಪಾದ ಸಮುದಾಯ, ಈ ಸಮುದಾಯಗಳಿಗೆ ಜನಪ್ರತಿನಿಧಿಗಳೇ ಇಲ್ಲ. ಯಾವ ಸಮುದಾಯಕ್ಕೆ ಜನಪ್ರತಿನಿಧಿಗಳು ಇರಲಿಲ್ವೋ, ಯಾವ ಸಮುದಾಯಕ್ಕೆ ಧ್ವನಿ ಇರಲಿಲ್ವೋ, ಆ ಎಲ್ಲ ಸಮುದಾಯಗಳ ಪರವಾಗಿ ಧ್ವನಿಯಾಗಿ ನಿಂತವರು ಯಾರಪ್ಪ ಅಂದ್ರೆ ಯಡಿಯೂರಪ್ಪನವರು. ಇವತ್ತು ಹೊಸ ಹೊಸ ಮಠ ಪೀಠಗಳಿಗೆ, ಜಗದ್ಗುರು ಪೀಠಗಳಿಗೆ ಎಲ್ಲವೂ ಇದೆ. ಏನೂ ಇಲ್ಲದೆ ಇದ್ದಾಗ ನಿಂತಂತವ್ರು ಯಾರು, ಬೆನ್ನೆಲುಬಾಗಿ ನಿಂತಂತವ್ರು ಯಾರಪ್ಪ ಅಂದ್ರೆ ಅದು BS ಯಡಿಯೂರಪ್ಪನವರು ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವರು ಎಲ್ಲ ಸ್ವಾಮಿಗಳು ಹೇಗೆ ಕಾಣ್ತಾರ ಅಂತಂತಂದ್ರೆ ಅವರ ಮಠದ ಕಾಸಾ ಮಗದ ರೈತರ ಬೆವರು ಸೇರಿದಾಗ ಅಲ್ಲಿ ಬಂಗಾರದ ಬೆಳೆಯನ್ನ ತೆಗೆದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ರಾಜ್ಯ ಇದನ್ನ ಗುರುತಿಸಬೇಕು, ರಾಜ್ಯದ ಜನ ಇದನ್ನ ಗುರುತಿಸಬೇಕು. ರಾಜಕಾರಣದಲ್ಲಿ ಸುಳ್ಳು ಹೇಳಿ ಜನರನ್ನ, ಜನಾಂಗವನ್ನ ದಾರಿ ತಪ್ಪಿಸಿ ಕೇವಲ ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವಂತ ಈ ದಿನಮಾನಗಳಲ್ಲಿ ಒಬ್ಬ ಪ್ರಾಮಾಣಿಕ, ಒಬ್ಬ ಜನಪರವಾಗಿರುವಂತ, ಜನನಾಯಕನಾಗಿರುವಂತ, ರೈತನ ಮಗ ಆಗಿರುವಂತ ಕೈಯಲ್ಲಿ ಅಧಿಕಾರ ಕೊಟ್ರೆ ಏನಾಗುತ್ತೆ ಅನ್ನೋದನ್ನ ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯಕ್ಕೆ ಮಾಡಿ ತೋರಿಸಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ಇದನ್ನು ಯಾರು ಕೂಡ ಅಳ್ಕಳಿಸಕ್ಕೆ ಸಾಧ್ಯ ಇಲ್ಲ. ಯಾರೇ ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ. ಬಂಧುಗಳೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಸ್ ಲೀಡರ್ ಅಂತಾರೆ. ನಾನು ಹೇಳ್ತೀನಿ, ಇವತ್ತಿನ ಈ ಜನಸಾಗರವನ್ನು ನೋಡಿದಾಗ ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ನೋಡಿ, ಅಮಿತ್ ಶಾ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಪ್ರಸಕ್ತ ರಾಜಕಾರಣದ ಚಾಣಕ್ಯ ಅಂತಾನೆ ಕರೆಯಲ್ಪಡುವಂತಹ ಅಮಿತ್ ಶಾ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಯಡಿಯೂರಪ್ಪ ಅವರನ್ನ ಆಲಂಗಿಸಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಬಿಜೆಪಿಗಾಗಿ ಕರ್ನಾಟಕದಲ್ಲಿ ಇವತ್ತು ಬಿಜೆಪಿ ಪಕ್ಷ
ಒಂದು ಗಟ್ಟಿ ನೆಲೆಯನ್ನ ಕಂಡುಕೊಂಡಿದೆ ಅಂತ ಅಂದ್ರೆ ಅದಕ್ಕೆ ಯಡಿಯೂರಪ್ಪ ಅವರ ಕೊಡುಗೆ ಅಪಾರವಾದಂಥದ್ದು. ಹಳ್ಳಿ ಹಳ್ಳಿಯನ್ನ ಸುತ್ತಿದ್ದಾರೆ, ಸೈಕಲ್ನಲ್ಲಿ ಸುತ್ತಿ ಹಗಲು ರಾತ್ರಿ ಎಂದೇ ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಗೊಳಿಸಿದಂತಹ ಯಡಿಯೂರಪ್ಪ ಅವರಿಗೆ ಅಮಿತ್ ಶಾ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ನೋಡಿ, ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಲಾಗುತ್ತೆ. ನೇರವಾಗಿ ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಮುಖ್ಯಮಂತ್ರಿಯ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು. ಅದನ್ನು ಮುಗಿಸಿಕೊಂಡು ನೇರವಾಗಿ ಚಿತ್ರದುರ್ಗಕ್ಕೆ ಅಮಿತ್ ಶಾ ಆಗಮಿಸಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯ ಗೆಲುವಿನ ಉತ್ಸಾಹದಲ್ಲಿದ್ದಾರೆ ಅಮಿತ್ ಶಾ. ನೇರವಾಗಿ ಈಗ ಚಿತ್ರದುರ್ಗಕ್ಕೆ ಆಗಮಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 50 ವರ್ಷದ ಯಡಿಯೂರಪ್ಪ ಅವರ ಸುದೀರ್ಘ ರಾಜಕೀಯ ಜೀವನಕ್ಕೆ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಉದ್ಘಾಟನೆಯನ್ನ ಬಿಜೆಪಿ ಕರ್ನಾಟಕದಲ್ಲಿ ಭದ್ರವಾಗಿ ನೆಲೆ ನಿಂತಿದೆ. ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅಂತ ಅಂದ್ರೆ ಅದಕ್ಕೆ 50 ವರ್ಷಗಳಿಂದ ಯಡಿಯೂರಪ್ಪ ಮತ್ತು ಅವರ ಸಹಚರರು ಬಿಜೆಪಿಯನ್ನ ತಳಮಟ್ಟದಿಂದ ಬಲಗೊಳಿಸಿದಂತಹ ಒಂದು ಸೇವೆ ಇದೆಯಲ್ಲ ಬಿಜೆಪಿಗೆ, ಅದಕ್ಕೆ ಅಮಿತ್ ಶಾ ಕಡೆಯಿಂದ ಅಭಿನಂದನೆ ಸಿಕ್ಕಿದೆ. ಬಿಸಿಲು ಮಳೆ ಅನ್ನೋದನ್ನ ಲೆಕ್ಕಿಸದೆ ಹಗಲು ಇರುಳು ಸಂಘಟನೆಯನ್ನ ಮಾಡಿ ಪಕ್ಷವನ್ನ ಬಲಗೊಳಿಸಿದ್ರು, ಬೀದಿ ಹೋರಾಟಗಳನ್ನ ಮಾಡಿದ್ರು. ಇದರಿಂದಾಗಿ ಬಿಜೆಪಿ ಕರ್ನಾಟಕದಲ್ಲಿ ಹೆಮ್ಮರವಾಗಿ ಬೆಳೀಲಿಕ್ಕೆ ಕಾರಣಕರ್ತರಾದಂತಹ ಕೀರ್ತಿ ಯಡಿಯೂರಪ್ಪ ಅವರಿಗಿದೆ. ಅವರ 5 ದಶಕಗಳ ನಿರಂತರ ಹೋರಾಟಕ್ಕೆ ಈಗ ಕೃತಜ್ಞತೆಯನ್ನ ಸಲ್ಲಿಸಲಾಗ್ತಾ ಇದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸಿದ್ದಾರೆ. ಬೆಂಗಳೂರಿನಿಂದ, ಶಿವಮೊಗ್ಗದಿಂದ, ಬಳ್ಳಾರಿಯಿಂದ, ಕರ್ನಾಟಕದ ನಾನಾ ಭಾಗಗಳಿಂದ ಯಡಿಯೂರಪ್ಪ ಅವರ ಅಭಿಮಾನಿಗಳು, ಬಿಜೆಪಿಯ ಕಾರ್ಯಕರ್ತರು ಚಿತ್ರದುರ್ಗದ ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಯಡಿಯೂರಪ್ಪ ಅವರಿಗೆ 50 ವರ್ಷಗಳ ರಾಜಕೀಯ ಸೇವೆಗೆ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಶ್ರೀ ಅಮಿತ್ ಶಾ ಹಾಗೂ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಹಾಗೂ ಎಲ್ಲಾ ಗಣ್ಯರಿಗೆ ಧನ್ಯವಾದಗಳು. ದಯಮಾಡಿ ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕಾಗಿ ವಿನಂತಿ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಯ ಪ್ರಸ್ತುತಿ ಗಣ್ಯರೆಲ್ಲರೂ ಸಹ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದ ನಂತರ ದಯವಿಟ್ಟು ಎಲ್ಲೆಲ್ಲಿದ್ದೀರೋ ತಾವೆಲ್ಲರೂ ಸಹ ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ರೈಸ್ ಫಾರ್ ದಿ ಸ್ಟೇಟ್ ಆಂಥಮ್ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಋಷಿಗಳ ಭೇಟಿ ಭೂದೇವಿಯ ಮಕುಟದ ನವ
ದಯವಿಟ್ಟು ಎಲ್ಲ ಕುಳಿತುಕೊಳ್ಳಿ. Ladies and gentlemen, it's indeed a matter of great pleasure that the Honorable Union Minister of Home, Shri Amit Shah ji, has arrived here on behalf of all of us. बहुत स्वागत sir. You have come here in spite of your busy engagements. ಕೋಲ್ಕತ್ತಾದಲ್ಲಿ ಪ್ರಮಾಣ ವಚನವನ್ನ ಅಟೆಂಡ್ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರತಾಡವನ್ನು ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ और स्वागत कीजिए श्री अमित शाह ಅವರನ್ನು. ಹಾಗೆಯೇ ವೇದಿಕೆ ಮೇಲೆ ಶ್ರೀ BL ಸಂತೋಷ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಅಮಿತ್ ಶಾ ಜಿ ಅವರು ಬರುವಂತಹ ಸಂದರ್ಭದಲ್ಲಿ ಆಗಾಗಲೇ ಸಂಸದರಾದ ಶ್ರೀ ರಾಘವೇಂದ್ರ ಅವರು ಹೇಳಿದರು, ಪರಮಪೂಜ್ಯ ಜಗದ್ಗುರು 1008 ಶ್ರೀ ಸಿದ್ಧಲಿಂಗ ರಾಜೇಶಿಗೇಂದ್ರ ಸ್ವಾಮೀಜಿಗಳು ಮಾತನಾಡಿದ್ರು. ಆ ಸ್ವಾಮೀಜಿ ಆಶೀರ್ವಚನದ ನಂತರ ರಂಭಾಪುರಿ ಮಠದ ಸ್ವಾಮೀಜಿಗಳು ಮಾತಾಡಬೇಕಿತ್ತು. ಈಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಇದು ಅತ್ಯಂತ जिया श्री रेणुकाचार्य शिवाचार्य शिखामणि यो वीरशैव सिद्धान्तं स्थापयामास भूतले ಬೆಟ್ಟವು ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಶ್ರೀ ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪೂರ್ವ ಮೇದಿನಿಪುರದ ಕಾರ್ಕೊಲಿಯಲ್ಲಿ ಜನಿಸಿದ ಸುವೆಂದು ಹುಟ್ಟೂರಲ್ಲಿಯೇ ಶಿಕ್ಷಣಾಭ್ಯಾಸ ಮಾಡಿದರು. ಬಳಿಕ 1995ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾದಂತಹ ಅವರು ಕಾಂತಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬಳಿಕ 1998ರಿಂದ 2020ರಲ್ಲಿ ಟಿಎಂಸಿ ಸದಸ್ಯರಾಗಿದ್ದರು. ಬಳಿಕ 2006ರಲ್ಲಿ ಕಾಂಟೈ ದಕ್ಷಿಣ ಕ್ಷೇತ್ರದಿಂದ ಟಿಎಂಸಿ ಪಕ್ಷದ ಎಂಪಿಯಾಗಿ ಸೇವೆ ಸಲ್ಲಿಸಿದರು. 2020 ಡಿಸೆಂಬರ್ 19ರಂದು ಟಿಎಂಸಿ ತೊರೆದು ಬಿಜೆಪಿ ಸೇರ್ಪಡೆಯಾದರು. 2026ರಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದರು. ಬಳಿಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ಸುವೆಂದು ಅವರು ಇವತ್ತು ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಸುವೆಂದು ಜೊತೆಗೆ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಪ್ರಮಾಣಿಕ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತನಿಯಾ, ಕ್ಷುದಿರ್ ರಾಮ್ ತುಡು, ದಿಲೀಪ್ ಘೋಷ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಭಾಗಿಯಾಗಿದ್ದರು. নির্বাহের জন্য যে রূপ আবশ্যক হইতে পারে তদ্ব্যতিরিকে ಸುವೆಂದು ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಬಿಜೆಪಿ ಕಾರ್ಯಕರ್ತರನ್ನು ಗೌರವಿಸಿದ್ದಾರೆ. 1952ರಲ್ಲಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜೊತೆ ತೆರಳುತ್ತಿದ್ದಾಗ ಅರೆಸ್ಟ್ ಆಗಿದ್ದ ಮಖನ್ ಲಾಲ್ ಸರ್ಕಾರ್ ಅವರನ್ನು ಗೌರವಿಸಿದರು. 98 ವರ್ಷ ವಯಸ್ಸಿನ ಮಖನ್ ಲಾಲ್ ಜನಸಂಘ ಹಾಗೂ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದರು. রহস্যজনকভাবে কার্যত খুন করা হয়েছিল এবং তার ಉಳಿಯುವಂಥ ಸಮಾರಂಭ ಇವತ್ತು ತಾವೆಲ್ಲ ಮಾಡಿದ್ದೀರಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು
ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಶ್ರಮಿಸಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿ ಎಲ್ಲ ಜಾತಿ ಜನಾಂಗದವರ ಸಂಪ್ರೀತಿಯನ್ನು ಗಳಿಸಿಕೊಂಡಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಬಹುಶಃ ಅವರು ಈ ರಾಜ್ಯದ 4 ಹಂತಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಒಂದು ವಿಶೇಷವಾದಂಥ ದಾಖಲೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಒಮ್ಮಿಂದೊಮ್ಮೆಲೆ ಅಧಿಕಾರದ ಗದ್ದುಗೆಯನ್ನು ಅವರು ಏರಿದಂಥವರಲ್ಲ. ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ ಬಡ ಜನರ ಭಾವನೆಗಳನ್ನು ಮನ್ನಿಸಿ ರೈತರ ಸುಖ ದುಃಖಗಳನ್ನು ಕಂಡು ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಟ್ಟು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇನ್ನೊಂದು ಮೇಲಾಗಿ ಆ ಜಾತಿ ಈ ಜಾತಿ ಅನ್ನದೇ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ವೇದಿಕೆಯ ಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯಗಳ ಮಠಾಧೀಶರು ಆಗಮಿಸಿರುವಂಥದ್ದು ಅವರ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ಕಾರಣವಾಗಿದೆ ಅಂತೇಳಿದರೆ ತಪ್ಪಾಗಲಾರ್ದು. ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಸಂಕಲ್ಪ ತೊಟ್ಟು ಇವತ್ತು ಅವರು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಕಂಡು ರಾಜ್ಯದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರ್ತಾ ಇದೆ. ಜನರನ್ನು ನಿಯಂತ್ರಿಸುವಂಥದ್ದು ತುಂಬ ಕಷ್ಟವಾಗ್ತಾ ಇದೆ. ನಿಜವಾಗಲೂ ಇಲ್ಲಿ ಬಂದಂಥ ಅಭಿಮಾನಿಗಳನ್ನು ನೋಡಿದರೆ ನಿಜವಾಗಲೂ ಇದು ಅಭಿಮಾನೋತ್ಸವ ಸಮಾರಂಭಕ್ಕೆ ಸಾರ್ಥಕವಾದಂಥ ಸಮಾರಂಭ ಆಗಿದೆ ಅಂಥೇಳಿ ನಮ್ಮೆಲ್ಲ ಮಠಾಧೀಶರು ಕೂಡ ಹೃದಯ ತುಂಬಿ ಅವರಿಗೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಬಹುಶಃ ಅವರು ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದೊಂದು ಅಪೂರ್ವ ಸಂದರ್ಭದಲ್ಲಿ ದಕ್ಷ ಪ್ರಾಮಾಣಿಕ ಭಾರತ ಸರ್ಕಾರದ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಈ ಸಮಾರಂಭವನ್ನು ಉದ್ಘಾಟಿಸಿ ಇಲ್ಲಿ ಸೇರಿದಂಥ ಜನಸಮುದಾಯವನ್ನು ನೋಡಿ ಅವರು ತುಂಬ ಆಶ್ಚರ್ಯ ಮತ್ತು ಆನಂದವನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಇನ್ನು ಮುಂದಿನ ಅನೇಕ ಗಣ್ಯರು ಎಲ್ಲರೂ ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಇನ್ನೂ ಕೆಲವರು ಕೂಡ ಮಾತನಾಡುವಂಥವರಿದ್ದಾರೆ. ಇಂದು ಅವರು ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನು ಅವರು ಕಳೆದಿರಬಹುದು. ಮುಂದಿನ ಭವಿಷ್ಯತ್ತಿನ ದಿನಗಳಲ್ಲಿ ಅವರ ಬೆಂಬಲ ಅವರ ಸಹಕಾರ ಪಕ್ಷ ಪಡೆದುಕೊಂಡದ್ದಾದರೆ ಅದರಿಂದ ಇನ್ನಷ್ಟು ಮತ್ತಷ್ಟು ಈ ರಾಜ್ಯಕ್ಕೆ ಜನಸಮುದಾಯಕ್ಕೆ ಒಳ್ಳೆಯದಾಗೋದರಲ್ಲಿ ಅನುಮಾನ ಇಲ್ಲ. ಇವತ್ತು ಅವರು ತಮ್ಮ ಜೀವನದಲ್ಲಿ ರಾಜಕೀಯ ಜೀವನ ಸುವರ್ಣ ಮಹೋತ್ಸವ ಆಚರಿಸಿದರೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಸುವರ್ಣ ಶತಮಾನೋತ್ಸವ ಆಚರಿಸಿಕೊಳ್ಳುವಂಥ ಸೌಭಾಗ್ಯ ಅವರ ಪಾಲಿಗೆ ಒಲಿದು ಬರಲಿ. ಮತ್ತು ಅವರ ಮೇಲೆ ಈ ನಾಡಿನ ಎಲ್ಲ ಜನತೆ ಏನು ನಂಬಿಕೆ ವಿಶ್ವಾಸಗಳನ್ನು ಇಟ್ಟಿದ್ದಾರೆ ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆದಂತೆ
ಮುಂದೊಂದು ದಿನ ಸುವರ್ಣ ಮಹೋತ್ಸವ, ಅಮೃತ ಮಹೋತ್ಸವ, ಸುವರ್ಣ ಶತಮಾನೋತ್ಸವ ಆಚರಿಸಿಕೊಳ್ಳುವಂತಹ ಸೌಭಾಗ್ಯ ಅವರ ಪಾಲಿಗೆ ಒಲಿದು ಬರಲಿ ಮತ್ತು ಅವರ ಮೇಲೆ ಈ ನಾಡಿನ ಎಲ್ಲ ಜನತೆ ಏನು ನಂಬಿಕೆ ವಿಶ್ವಾಸಗಳನ್ನು ಇಟ್ಟಿದ್ದಾರೆ ಆ ನಂಬಿಕೆಗೆ ಯಾವತ್ತೂ ಕೂಡ ದ್ರೋಹ ಬಗೆದಂತೆ ಎಲ್ಲರನ್ನೂ ಸಮಾನವಾದಂಥ ದೃಷ್ಟಿಯಿಂದ ಕಂಡಂಥ ಜನನಾಯಕರು BS ಯಡಿಯೂರಪ್ಪನವರು. ಬಹುಶಃ ಅವರು ದೇವರು ಅವರಿಗೆ ಪರಿಪೂರ್ಣವಾದಂಥ ಆಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ ಮತ್ತು ಅವರಿಂದ ಈ ನಾಡಿಗೆ ನುಡಿಗೆ ಯಡಿಯೂರಪ್ಪನವರ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅನ್ನುವಂಥ ಹರುಷವನ್ನು ವ್ಯಕ್ತಪಡಿಸಿ ಇಲ್ಲಿ ಆಗಮಿಸಿದಂಥ ಎಲ್ಲ ಮಠಾಧೀಶರ ಪರವಾಗಿ ಜಗದ್ಗುರುಗಳವರು BS ಯಡಿಯೂರಪ್ಪನವರಿಗೆ ಗೌರವಪೂರ್ವಕವಾದಂಥ ಒಂದು ಗುರುರಕ್ಷೆಯನ್ನು ಕೊಟ್ಟು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಅಪೂರ್ವ ಸಮಾರಂಭದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, 12ನೇ ಶತಮಾನದ ಬಸವಾದಿ ಶಿವಶರಣರು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಅಲ್ಪ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಬುಯ. ರಂಭಾಪುರಿ ಪೀಠದ ಜಗದ್ಗುರು ಪರಮ ಪೂಜ್ಯ ಶ್ರೀ ಪ್ರಸನ್ನ ರೇಣುಕಾ ವೀರಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಧನ್ಯವಾದಗಳು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯವೇ ಕರ್ತವ್ಯ ಪಾಲನೆಯ ಧ್ಯೇಯ. ಈ ಮಾತಿನಂತೆ 5 ದಶಕಗಳ ಕಾಲ ನಮ್ಮ ಸೇವೆಯನ್ನು ಮಾಡಿದ್ದಾರೆ ಶ್ರೀ BS ಯಡಿಯೂರಪ್ಪನವರು. ಇದೇ ಹಾದಿಯಲ್ಲಿ ಇದೀಗ ಸಾಗುತ್ತಿದ್ದಾರೆ ಶ್ರೀ BY ವಿಜಯೇಂದ್ರ ಅವರು. ಶ್ರೀ BY ವಿಜಯೇಂದ್ರ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. बोलो भारत माता की, बोलो भारत माता की. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ನಾಡಿನ ಪರಮ ಪೂಜ್ಯ ಜಗದ್ಗುರುಗಳು, ಪರಮ ಪೂಜ್ಯ ಸ್ವಾಮೀಜಿಗಳು, ವೇದಿಕೆ ಮೇಲೆ ಮತ್ತು ವೇದಿಕೆ ಪಕ್ಕದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ದೇಶದ ಉಕ್ಕಿನ ಮನುಷ್ಯ ಎಂದೇ ಖ್ಯಾತಿಯಾಗಿರುವಂತಹ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಬುಡ ಸಮೇತ ಕಿತ್ತಾಕಿರ್ತಕ್ಕಂಥ, ಇಡೀ ದೇಶದಲ್ಲಿ ನಕ್ಸಲಿಸಂ ಅನ್ನು ಕೂಡ ಬುಡ ಸಮೇತ ಕಿತ್ತಾಕಿರ್ತಕ್ಕಂಥ ಈ ದೇಶ ಕಂಡಂತ ಅಪ್ರತಿಮ ನಾಯಕ ಗೃಹ ಸಚಿವರಾಗಿರ್ತಕ್ಕಂಥ ಮಾನನೀಯ ಅಮಿತ್ ಶಾಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾಜಿ ಮುಖ್ಯಮಂತ್ರಿಗಳೇ, ಕೇಂದ್ರ ಸಚಿವರೇ, BS ಯಡಿಯೂರಪ್ಪನವರ ಅಭಿಮಾನೋತ್ಸವದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಎಲ್ಲ ಹಿರಿಯರೇ, ವಿಶೇಷವಾಗಿ ತನ್ನ ರಾಜಕೀಯ ಜೀವನದಲ್ಲಿ ಕಳೆದ 50 ವರ್ಷಗಳ ಕಾಲ ನಿರಂತರವಾಗಿ ಈ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ಈ ನಾಡು ಕಂಡಂತ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಜಿ ಅವರೇ,
ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಲಕ್ಷ 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 ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರ ಅಭಿಮಾನಿ ಬಂಧುಗಳೇ, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, मान्य अमित शाह जी अभी अभी भारत भूमि की जहां रविंद्रनाथ टैगोर जी का जन्म हुआ था, जिस पुण्य भूमि में डॉक्टर श्यामा प्रसाद मुखर्जी का जन्म हुआ था, उस पुण्य भूमि में पिछले कुछ सालों से जो हिंदू राष्ट्र का विरोधी का एक सरकार चला रहा था, उस टीएमसी सरकार को फेंक कर निकाल के इस देश के नरेंद्र मोदी जी का नायकत्व में अमित शाह जी का जो चुनाव चाणक्य बोलते हैं देश में, अमित शाह जी के परिश्रम से और पश्चिम बंगाल के लाखों के हमारे कार्यकर्ता के परिश्रम से आज माननीय प्रधानमंत्री जी और अमित शाह जी देश के इतिहास में पहली बार पश्चिम बंगाल में एक हिंदुत्व के पर्व के एक भारतीय जनता पार्टी का सरकार बना के इधर अमित शाह जी इधर चित्रदुर्गा में आया है। इसलिए सभी जो येडियुरप्पा जी का अभिमान सभी इधर इकट्ठा हुआ है लाखों की संख्या में। पश्चिम बंगाल में हिंदुत्व के एक सरकार को लेके आने में जो अमित शाह जी का जो एक बड़ी भूमिका है, सभी तालियां बजा के अमित शाह जी को धन्यवाद कहना चाहिए। माननीय अमित शाह जी, ये जो पुण्य भूमि है चित्रदुर्गा, वीरों की भूमि है। जो चित्रदुर्गा ये पुण्य भूमि है, मदकरी नायक का त्याग का भूमि है। ये जो पुण्य भूमि है, वीर ओबव्वा वन के ओबव्वा की जो बलिदान की पुण्य भूमि है। और खासकर ये चित्रदुर्गा का जो पुण्य भूमि है, स्वामी जी का तपोभूमि है। मुझे ये कहने के लिए बहुत खुशी होता है, बहुशः कर्नाटक के इतिहास में पहली बार आज ऐसा मंच देखने के लिए हमको मिला है। कर्नाटक के इतिहास में पहली बार सभी समाज के स्वामी जी, जगत गुरु, सभी मठाधीश इस एक मंच में कर्नाटक के इतिहास में पहली बार विराजमान हुआ है। सभी स्वामी जी, जगत गुरु, सभी का इच्छा था जो येडियुरप्पा जी पिछले 50 साल में जिस तरीके से कर्नाटक के किसानों का आंसू पहुंचने का काम किया है, येडियुरप्पा जी पिछले 50 साल में जिस तरीके से गरीबों का आंख बुझाने का काम किया है, इसलिए येडियुरप्पा जी मुख्यमंत्री स्थान पर उतरते हुए 6 साल हुआ है, लेकिन अभी भी कर्नाटक के लाखों की संख्या में अभी भी येडियुरप्पा जी को लीडर मानता है। इसलिए आज लाखों की संख्या में इस इकट्ठा हुआ है। मैं आप सभी की तरफ से हमारे गृह सचिव, हमारे नेता, हमारे अमित शाह जी का और एक इस अवसर पर आने के लिए और एक पर धन्यवाद कहते हुए, ಬಂಧುಗಳೇ, ಬಹಳ ಅಪರೂಪವಾಗಿರ್ತಕ್ಕಂಥ ಕ್ಷಣ ಇವತ್ತು ವೇದಿಕೆ ಮೇಲೆ ಈ ನಾಡಿನ ಎಲ್ಲ ಹರಗುರು ಜಗದ್ಗುರುಗಳು, ಹರಗುರು ಚರಮೂರ್ತಿಗಳು ಇವತ್ತು ಬಂದಿರತಕ್ಕಂಥದ್ದು ಒಂದೇ ಕಾರಣಕ್ಕೆ, ಏನು ಸನ್ಮಾನ್ಯ BS ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಕೂಡ ಹೋರಾಟ, ಅಧಿಕಾರಕ್ಕೋಸ್ಕರ ಹೋರಾಟ ಅಲ್ಲ, ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಪ್ರಾಮಾಣಿಕವಾಗಿ ಬಡವರ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ದಾರೆ, ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ। ಅಷ್ಟೇ ಅಲ್ಲ, ನಾಡಿನ ಶೋಷಿತ ಪೀಡಿತ ಸಮುದಾಯಗಳ
ಧ್ವನಿಯಾಗಿ ಅವ್ರಿಗೆ ಆಸರೆ ಆಗ್ತಕ್ಕಂಥ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪನವರು ಮಾಡಿದ್ದಾರೆ. ಬಹಳ ಜನ ಕೇಳ್ತಾ ಇದ್ರು, ಯಾತಕ್ಕೋಸ್ಕರ ಇವತ್ತು ಅಭಿಮಾನೋತ್ಸವನ ಮಾಡ್ತಾ ಇದ್ದೀವಿ, ರಾಜಕೀಯ ಕಾರಣಕ್ಕ ಅಂತೇಳಿ. ಬಂಧುಗಳೇ, ರಾಜಕೀಯ ಕಾರಣಕ್ಕೆ ಅಭಿಮಾನೋತ್ಸವನ ನಾವು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಪರಿಶ್ರಮಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಬಂಧುಗಳೇ, ಕರ್ನಾಟಕದಲ್ಲಿ ತ್ಯಾಗಕ್ಕೆ ಮತ್ತೊಂದು ಹೆಸರು ಸನ್ಮಾನ್ಯ BS ಯಡಿಯೂರಪ್ಪನವರು. ಹಾಗಾಗಿ ಅಂತ ಒಬ್ಬ ಜನನಾಯಕ, ರೈತ ನಾಯಕ, ಮಹಾನ್ ನಾಯಕ, ನನ್ನಂತ ಅನೇಕ ಯುವ ರಾಜಕಾರಣಿಗಳಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ಹಾಗಾಗಿ ಅಂತ ಒಬ್ಬ ಬಡವರ ಬಂಧು ಜನನಾಯಕನಿಗೆ ಇವತ್ತು ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳ ಸಮಕ್ಷಮದಲ್ಲಿ ಅವರಿಗೆ ಅಭಿಮಾನೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಾ ಇಷ್ಟೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರ ಹೋರಾಟಗಳನ್ನು ಹತ್ತಿರದಿಂದ ನಾನು ಕೂಡ ನೋಡ್ಕೊಂಡು ಬಂದಿದ್ದೇನೆ. ಸನ್ಮಾನ್ಯ BS ಯಡಿಯೂರಪ್ಪನವರ ರಾಜಕೀಯ ಏಳು ಬೀಳುಗಳನ್ನು ಕೂಡ ನಾನು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ಯಡಿಯೂರಪ್ಪನವರು ತಮ್ಮ ಜೀವನದುದ್ದಕ್ಕೂ ಸಹ ಯಾವುದೇ ಸವಾಲುಗಳನ್ನು ಬಂದರೂ ಕೂಡ ಸವಾಲುಗಳಿಗೆ ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಲಿಲ್ಲ. ಏನೇ ರಾಜಕೀಯ ಷಡ್ಯಂತ್ರ ಸವಾಲುಗಳು ಬಂದರೂ ಸಹ ಯಡಿಯೂರಪ್ಪನವರು ಅದನ್ನೆಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸಿದ್ದಾರೆ. ಇವತ್ತು ವೇದಿಕೆ ಮೇಲೆ ಇವತ್ತು ಜಗದ್ಗುರುಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಇದ್ದಾರೆ ಅಂತ ಹೇಳಿದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು. ಬಹುಶಃ ಯಾವುದೇ ಒಂದು ಸರ್ಕಾರಗಳು ಮಾಡದೇ ಇರತಕ್ಕಂಥ ಒಂದು ನಾಡಿನ ಸೇವೆಯನ್ನ ಜಗದ್ಗುರುಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಮಠಮಾನ್ಯಗಳು ಮಾಡಿರ್ತಕ್ಕಂಥದ್ದು ನನಗೆ ಹೆಮ್ಮೆ ಇದೆ. ವೇದಿಕೆ ಮೇಲೆ ಇವತ್ತು ಆದಿಚುಂಚನಗಿರಿ ಶ್ರೀಗಳ ಆದಿಯಾಗಿ ಮಾದಾರ ಚೆನ್ನೈ ಎಲ್ಲ ಜಗದ್ಗುರುಗಳು, ಶ್ರಾವಣ ಬೆಳಗೊಳದ ಪರಮ ಪೂಜ್ಯ ಸ್ವಾಮೀಜಿಗಳು ಕೂಡ ಇದ್ದಾರೆ, ಎಲ್ಲ ಜಗದ್ಗುರುಗಳು ಕೂಡ ಸ್ವಾಮೀಜಿಗಳು ಕೂಡ ಇದ್ದಾರೆ. ಎಲ್ಲ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಕಾರಣ ಏನು? ಬಹುಶಃ ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನನ ತೆಗೆದುಕೊಂಡು ರೈತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ಯಾವ ಬಡವರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಅದು ಹೆಣ್ಣು ಮಗು ಶಾಪ ಅಲ್ಲ, ಅದು ಭಾಗ್ಯಲಕ್ಷ್ಮಿ ಅಂತೇಳಿ ಭಾಗ್ಯಲಕ್ಷ್ಮಿ ಕೊಟ್ಟಂತ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ನಾಡಿನ ಎಲ್ಲ ಮಠಮಾನ್ಯಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಎಲ್ಲ ಸಮಾಜದ ಮಠಮಾನ್ಯಗಳಿಗೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ಎಲ್ಲ ಜಗದ್ಗುರುಗಳು ಕೂಡ ಬಂದು ಯಡಿಯೂರಪ್ಪನವ್ರನ್ನ ಆಶೀರ್ವಾದ ಮಾಡಬೇಕು ಅಂತೇಳಿ ಬಂದಿದ್ದಾರೆ. ನನ್ನ ಇಷ್ಟೇ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ನಾನು ಕೂಡ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ಅಂಬೆಗಾಲನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ತಾಲೂಕಿನ ಜನರ ಆಶೀರ್ವಾದದಿಂದ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೇದಿಕೆ ಇರ್ತಕ್ಕಂಥ ಎಲ್ಲ ಜಗದ್ಗುರುಗಳಿಗೆ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡ್ತೇನೆ. ನನಗೆ ಯಾವುದೇ ಸವಾಲುಗಳು ಬಂದರೂ ಆ ಸವಾಲುಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿಯನ್ನು ಪರಮ ಪೂಜ್ಯ ಜಗದ್ಗುರುಗಳು ದಯಪಾಲಿಸಲಿ. ತಮ್ಮ ಆಶಯದಂತೆ ಇವತ್ತು ಯಾವ ರೀತಿ ಅಭಿಮಾನಿಗಳು ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ನಿರೀಕ್ಷೆನ ಅಪೇಕ್ಷೆನ ಇಟ್ಕೊಂಡಿದ್ದೀರಿ, ಯಡಿಯೂರಪ್ಪನವರು ಯಾವ ರೀತಿ ನಮ್ಮ ಕಾರ್ಯಕರ್ತರ ಗೌರವನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು, ನಾನು ಕೂಡ BS ಯಡಿಯೂರಪ್ಪನವರ ಮಗ ಆಗಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಾನ್ಯ ಗೃಹ ಸಚಿವರಿಗೆ, ಅಮಿತ್ ಶಾಜಿ ಅವರಿಗೆ, ವೇದಿಕೆಯಲ್ಲಿರ್ತಕ್ಕಂಥ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ವಿಶೇಷವಾಗಿ ನಾನು ಪರಮ ಪೂಜ್ಯ ಜಗದ್ಗುರುಗಳಲ್ಲಿ ಮತ್ತು ಸ್ವಾಮೀಜಿಗಳಲ್ಲಿ ನಾನು ಕ್ಷಮೆಯನ್ನು ಕೇಳೋದಕ್ಕೆ ಇಚ್ಛಪಡ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ ಕೇವಲ 15 ದಿನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು. ಮಾನ್ಯ अमित शाह जी केवल 15 दिन में हम ये सभा आयोजन किया है. ಎಲ್ಲ 15 ದಿನದಲ್ಲಿ ಆಯೋಜನೆ ಮಾಡಿದ್ರು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ವಿಶ್ವಾಸ ಇಟ್ಟು ಎಲ್ಲ ಜಗದ್ಗುರುಗಳು ಪರಮ ಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಬಂದಿದ್ದಾರೆ, ಎಲ್ಲ ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಏನೇ ನ್ಯೂನ್ಯತೆಗಳು ಆಗಿದ್ರೂ ಕೂಡ ದಯವಿಟ್ಟು ಕ್ಷಮೆ ಇರಲಿ ಅನ್ನುವ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ತಂದೆ ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾನು ಸಹ ಮುಂದುವರಿತೇನೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ ವಿಜೇಂದ್ರ ಅವರು. ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈ ಅಭಿಮಾನೋತ್ಸವದ ಸಂದರ್ಭದಲ್ಲಿ 2 ಪುಸ್ತಕಗಳನ್ನು ಹೊರತರಲಾಗಿದೆ.
2 books have been brought out on this occasion. I would request Honorable Union Minister of Home Shri Amit Shah ji to kindly release these 2 books. ಈ 2 ಪುಸ್ತಕಗಳನ್ನು ಬಿಡುಗಡೆಗೊಳಿಸಬೇಕಾಗಿ ವಿನಂತಿ. ಜೀವನ ಚರಿತ್ರೆ ಹಾಗೂ ಸದನದಲ್ಲಿ ಅವರ ಭಾಷಣಗಳ ಸಂಗ್ರಹದ 2 ಪುಸ್ತಕಗಳ ಬಿಡುಗಡೆ ಇದೀಗ ಆಗ್ತಾ ಇದೆ. ಚಿತ್ರದುರ್ಗದ ಐತಿಹಾಸಿಕ ದಾಖಲೆಯಾಗಿ ಸಮಾವೇಶಗೊಂಡಿರುವಂತಹ ಶ್ರೀ BS ಯಡಿಯೂರಪ್ಪನವರ 50 ವರ್ಷಗಳ ಸಾರ್ವಜನಿಕ ಜೀವನ ಪಯಣದ ನೆನಪಿಗಾಗಿ BSY ಅಭಿನೋತ್ಸವ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪನವರು ನಡೆದು ಬಂದ ಹಾದಿಯ ವಿವರಗಳನ್ನು ಒಳಗೊಂಡಿದೆ. ಅವರ ಜೀವನ ಚರಿತ್ರೆಯ ಕೆಂದಾವರೆ ಕಮಲ ಅರಳಿದ ಕಥೆ ಹಾಗೂ ಯಡಿಯೂರಪ್ಪನವರ ಸುದೀರ್ಘ ಶಾಸಕತ್ವದ ಅವಧಿಯಲ್ಲಿ ವಿಧಾನಮಂಡಲದ ಉಭಯ ಸದನದಲ್ಲಿ ಮಾಡಿದ ಭಾಷಣಗಳ ಸಂಗ್ರಹಗಳನ್ನು ಹೊತ್ತ ಸದನ ಶಿಕಾರಿ ಯಡಿಯೂರಪ್ಪನವರ ಗುಡುಗಿನ ನುಡಿಗಳು ಎಂಬ 2 ಪುಸ್ತಕಗಳನ್ನು ಇದೀಗ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. Well, ladies and gentlemen, these 2 books are very important, which gives us an insight into Shri BS Yediyurappa. The ಬಿಡುಗಡೆಗೊಳಿಸಿದಂತಹ ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಬಹುತ್ ಧನ್ಯವಾದ ಸರ್. ಬಂಧುಗಳೇ, ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟದತ್ತ ನಾವು ತೆರಳುತ್ತಾ ಇದ್ದೇವೆ. ಅದು ಶ್ರೀ BS ಯಡಿಯೂರಪ್ಪನವರಿಗೆ ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ಅದರ ಪ್ರಸ್ತುತಿಯನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಶ್ರೀ CT ರವಿ ಅವರು ಮಾಡಬೇಕಾಗಿ ವಿನಂತಿ. Time has now come to felicitate Honorable BS Yediyurappa ji by the Honorable Union Home Minister Shri Amit Shah. As the felicitation goes on, I would request Shri CT Ravi to present the citation. ಎರಡು ಕೈ ಎತ್ತಿ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಹರ 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 ಹರ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ, ರೈತ ನಾಯಕ ಯಡಿಯೂರಪ್ಪನವರಿಗೆ, ರೈತ ನಾಯಕ ಯಡಿಯೂರಪ್ಪನವರಿಗೆ ಭಾರತ್ ಮಾತಾ ಕಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಸುವರ್ಣ ಅಭಿನಂದನೆಗಳು. ಹೋರಾಟವೇ ಬದುಕು, ಜನಸೇವೆಯೇ ಧರ್ಮ. ಜನಸೇವೆಯಲ್ಲಿ ಸಾರ್ಥಕ 50 ವರ್ಷ. ಅಭಿಮಾನಿಗಳ ಅಭಿಮಾನೋತ್ಸವ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ತಾವು ಮಂಡ್ಯ ಜಿಲ್ಲೆಯ ಬೂಕನಕೆರೆಯ ಬಡ ಕುಟುಂಬದಲ್ಲಿ ಜನಿಸಿ ಮುಂದೆ 4 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೆಳೆದ ತಮ್ಮ ಜೀವನ ವೃತ್ತಾಂತ ಈ ನಾಡಿನ ಇತಿಹಾಸದ ಅರ್ಧ ಶತಮಾನದ ಜನಪರ ರೈತಪರ ಹೋರಾಟದ ಸುವರ್ಣ ಅಧ್ಯಾಯವಾಗಿದೆ. ಜಗಜ್ಯೋತಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ದಾಸೋಹವೇ ಧರ್ಮಗಳ ಅಮರ ತತ್ವಗಳನ್ನು ಅಳವಡಿಸಿಕೊಂಡ ನೀವು ನಿಮ್ಮ ಬದುಕಿನುದ್ದಕ್ಕೂ ಬಸವ ತತ್ವವನ್ನು ಸಾಕಾರಗೊಳಿಸಿದ್ದೀರಿ. ಸತತ ಹೋರಾಟ, ನಿರಂತರ ಸಂಘಟನಾ ಕಾರ್ಯದ ತಮ್ಮ ಬದುಕು ಕೇವಲ ಹೋರಾಟದ ಕಥೆಯಲ್ಲ, ಹೋರಾಟವೇ ಬದುಕು ಆಗಿರುವ ಯಶೋಗಾದೆ. ಸಂಕಲ್ಪ, ಸೇವೆ, ಸಮರ ಮತ್ತು ಸಹನೆಯ ಮಹಾಕಾವ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ಜನಸಂಘದ ಕಾರ್ಯಕರ್ತರಾಗಿ 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆಮನೆ ಸೇರಿ ತಾವು ಪುಟಕ್ಕಿಟ್ಟ ಚಿನ್ನದಂತೆ ಗಟ್ಟಿಯಾಗುತ್ತಾ ನಡೆದಿರಿ. ಬಿದ್ದರೂ ಭಾಗದ ನಿಮ್ಮ ನಿರ್ಭೀತ ವ್ಯಕ್ತಿತ್ವಕ್ಕೆ ಶಿಕಾರಿಪುರದ ಪುಣ್ಯ ಭೂಮಿ ಕರ್ಮಭೂಮಿಯಾಯಿತು. ದಲಿತ ಕಾರ್ಮಿಕರ ಶೋಷಣೆಯ ವಿರುದ್ಧ ನೀವು ಗುಡುಗಿದ್ದು
ಜೀತದಾಳು ಪದ್ಧತಿ ವಿರುದ್ಧ ಹೋರಾಡಿ ಬಡ ದಲಿತರ ಮನೆಗಳಿಗೆ ಹೋಗಿ ಅವರ ಹಕ್ಕಿನ ಧ್ವನಿಯಾದಿರಿ. ಅವರಿಗೆ ಘನತೆ ನೀಡಿದ ನಿಮ್ಮ ಹೋರಾಟ ನಿಮ್ಮ ಮಾನವ ಧರ್ಮದ ಬದ್ಧತೆಗೆ ಸಾಕ್ಷಿಯಾಗಿದೆ. ಶೋಷಿತ ನಿರ್ಲಕ್ಷಿತ ಕುಟುಂಬಗಳಿಗೆ ಭೂಮಿ ಮನೆ ನೀಡಿ ಭಾಗ್ಯಲಕ್ಷ್ಮಿಯಂಥ ಯೋಜನೆಗಳ ಮೂಲಕ ನಿಮ್ಮ ಬದ್ಧತೆ ನಿರಂತರವಾದ. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪೂರ್ವ ಮೇದಿನಿಪುರದ ಕಾರ್ಕೊಲಿಯಲ್ಲಿ ಜನಿಸಿದ ಸುವೆಂದು ಹುಟ್ಟೂರಲ್ಲಿಯೇ ಶಿಕ್ಷಣಾಭ್ಯಾಸ ಮಾಡಿದರು. ಬಳಿಕ 1995ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾದಂತಹ ಅವರು ಕಾಂತಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬಳಿಕ 1998ರಿಂದ 2020ರಲ್ಲಿ ಟಿಎಂಸಿ ಸದಸ್ಯರಾಗಿದ್ದರು. ಬಳಿಕ 2006ರಲ್ಲಿ ಕಾಂಟೈ ದಕ್ಷಿಣ ಕ್ಷೇತ್ರದಿಂದ ಟಿಎಂಸಿ ಪಕ್ಷದ ಎಂಪಿಯಾಗಿ ಸೇವೆ ಸಲ್ಲಿಸಿದರು. 2020 ಡಿಸೆಂಬರ್ 19ರಂದು ಟಿಎಂಸಿ ತೊರೆದು ಬಿಜೆಪಿ ಸೇರ್ಪಡೆಯಾದರು. 2026ರಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದರು. ಬಳಿಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ಸುವೆಂದು ಅವರು ಇವತ್ತು ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಸುವೆಂದು ಜೊತೆಗೆ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಪ್ರಮಾಣಿಕ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತನಿಯ, ಕ್ಷುದಿರ್ ರಾಮ್ ತುಡು, ದಿಲೀಪ್ ಘೋಷ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಭಾಗಿಯಾಗಿದ್ದರು. নির্বাহের জন্য যে রূপ আবশ্যক হইতে পারে তদ্ব্যতিরিকে ಸುವೆಂದು ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ मेरे साथ बोलिए भारत माता की। क्यों भाई, क्या हो गया आप लोगों की आवाज को? बंगाल में हमारी विचारधारा का इतना प्रचंड विजय हुआ है, ऐसी आवाज नहीं चलेगी। मेरे साथ दोनों हाथ उठाइए, जरा उठाइए दोनों हाथ, और मेरे साथ मुट्ठी भींचकर प्रचंड आवाज से बोलिए भारत माता की, वंदे, जय श्री राम, जय जय श्री राम। आज भारत माता की, आज मैं भारतीय जनता पार्टी के करोड़ों कार्यकर्ताओं की ओर से भाजपा के वरिष्ठ नेता और देश के प्रस्तापित किसान नेता श्रीमान बीएस येदुरप्पा जी का सम्मान करने के लिए यहां आए। मगर आज एक प्रकार से मणिकंचन योग है। ये जब तिथि तय की गोविंद कारजोल जी ने, तब मालूम नहीं था कि आज ही बंगाल के मुख्यमंत्री का शपथ विधि होगा। और आज एक ही दिन पर येदुरप्पा जी के 50 वर्ष के लंबे तब मालूम नहीं था
कि आज ही बंगाल के मुख्यमंत्री का शपथ विधि होगा और आज एक ही दिन पर येदुरप्पा जी के 50 वर्ष के लंबे सार्वजनिक जीवन के बाद कर्नाटक देश भर के किसान और भारतीय जनता पार्टी की 50 साल तक सेवा करने के लिए येदुरप्पा जी के सम्मान का आज ही दिन तय हुआ है और आज हमारी विचारधारा के अनुयायियों के लिए भारत माता को आराध्य मानकर जीवन जीने वाले सभी देश के लोगों के लिए बहुत बड़ा दिन है कि जिस भूमि पर श्री अरविंद, श्री विवेकानंद जी, रामकृष्ण परमहंस और हमारी विचारधारा के पुरोधा श्यामा प्रसाद मुखर्जी का जन्म हुआ, वहीं आज भगवा लहराने का काम हुआ है। भाइयों बहनों, मैं स्वागत समिति के अध्यक्ष और सभी मेंबर्स को हृदयपूर्वक एक और बात के लिए अभिनंदन करना चाहता हूं। कर्नाटक मैं 2014 से आ रहा हूं। कई मंच मैंने पूजनीय संतों के साथ साझा किए हैं। येदुरप्पा जी के व्यक्तित्व के कारण आके आज एक ऐसा मंच हमारे सामने है जहां सभी मत संप्रदाय के स्वामी जी है और ये बात पूरे कर्नाटक के लिए, पूरे देश के लिए एक संदेश लेकर जाती है कि जो आप इस प्रकार का जीवन जीते हो तो मत, संप्रदाय और किस जाति के आप स्वामी जी हो, इस किस जाति के अनुयायी आपके फॉलोअर है, इसको देखे बगैर सभी लोग आज एक मंच पर एकत्रित आए हैं। ये भी बहुत बड़ी बात है। मैं आज सबके अलग अलग नाम लेने की जगह जिन्होंने कर्नाटक की पवित्र भूमि पर धर्म को पकड़ कर रखा है, धर्म के आधार पर समाज का हमेशा मार्गदर्शन किया है और यहां पर अनेक प्रकार की शिक्षा से लेकर पोषण से लेकर अनेक सामाजिक प्रवृत्तियां भी ये महान स्वामी जियों के मठों से हुई है। वो सभी स्वामी जी को हम सब की ओर से प्रणाम कर कर इनके श्री चरणों में वंदन करता हूं। भाइयों बहनों, ये चित्रदुर्ग राजा मतकरी नायक की वीर भूमि। अभी कुछ दिन पहले कुछ लोगों ने विवाद किया कि मैंने यहां स्मारक बनाने की बात की थी, स्मारक हुआ नहीं है। मगर मैंने विधानसभा चुनाव में की थी। सरकार तो कांग्रेस की बनी, मगर चिंता मत करिए, मोदी जी है ना, ये स्मारक हम जरूर बनाएंगे और यही भूमि पर बनाएंगे। इन्होंने राजा मतकरी नायक जी ने हैदर अली को हराया, भगाया और इस क्षेत्र को स्वतंत्र रखने में बहुत बड़ी भूमिका की। मैं आज वो महान वीर राजा मतकरी नायक को मनपूर्वक प्रणाम करना चाहता हूं। मित्रों, देश भर में
चित्रदुर्ग की एक कहानी सभी बच्चों को अपने पिता और दादा कहते हैं। यहां पर वीर नारी ओबव्वा ने जिस प्रकार से वीरता का प्रदर्शन कर हैदर अली के सैनिकों को भूत चट्टा किया था, वो आज देश भर की बच्चियों के लिए बहुत बड़ा प्रेरणा का स्तोत्र है। मैं फिर से एक बार वीर ओबव्वा को बहुत मनपूर्वक प्रणाम कर मेरी बात की शुरुआत करता हूं। भाइयों बहनों, हमें अभी येदियुरप्पा जी को सुनना है। येदियुरप्पा जी जीवन भर हमेशा विनम्रता के साथ जिए हैं। उन्होंने भाषण का क्रम उनका भाषण मेरे पहले रखा था। मैंने कहा है आज येदियुरप्पा का दिन है, येदियुरप्पा जी का भाषण मेरे बाद होगा और मैं अंत तक सुनूंगा भी। भाइयों बहनों, आज मैं ऐसे नेता का सार्वजनिक जीवन के 50 साल का अनुमोदना करने आया हूं, सम्मान करने आया हूं, जिसका पूरा जीवन आम लोगों के साथ। मगर जो राजनीति में युवा आना चाहते हैं उनको मैं जरूर कहूंगा कि येदियुरप्पा के 5 दशक के सार्वजनिक जीवन और सार्वजनिक जीवन में विशेषकर संघर्ष का जरूर अभ्यास करिए। येदियुरप्पा जितना संघर्षशील नेता शायद पूरे दक्षिण भारत में कोई भी नहीं है, ये सब ने स्वीकारना पड़ेगा। इन्होंने भारतीय जनता पार्टी के माध्यम से काम करते करते ही जन सेवा ही प्रभु सेवा है, ये मंत्र को चरितार्थ करा और किसान का कल्याण ही राष्ट्र का कल्याण है, इस सूत्र को भी चरितार्थ करने का काम श्री येदियुरप्पा जी ने किया है। एक चावल मिल के अंदर क्लर्क की नौकरी करने वाले व्यक्ति ने अपने यशस्वी जीवन में 4 बार कर्नाटक जैसे राज्य के मुख्यमंत्री बनने का सौभाग्य हासिल किया है। राजनीति में 2 प्रकार के नेता होते हैं। एक नेता होता है जो रास्ता बना है वो रास्ते पर चलकर अपनी मंजिल पूरी करे, और जो दूसरा नेता होता है जो कुछ कर जाते हैं वो होते हैं कि अपना रास्ता खुद बनाकर दूसरों के लिए रास्ता बनाने का काम करे। श्री येदियुरप्पा का जीवन इसी प्रकार का जीवन। एक साधारण युवक के रूप में शिकारीपुरा से जब उन्होंने यात्रा शुरू की, उनके पास कोई बैकग्राउंड, राजनीतिक बैकग्राउंड नहीं था। एक साधारण व्यक्ति नैतिकता के सहारे आइडियोलॉजी को आगे कर किस प्रकार से आगे बढ़ सकता है, उसका उदाहरण श्रीमान येदियुरप्पा है। उनकी इच्छा शक्ति, संघ के संस्कार और राष्ट्र ही सर्वोपरि है, ये उनका विचार पूरा जीवन का ध्रुव वाक्य रहा। 83 में वो पहली बार शिकारीपुरा से विधायक बने और उनका जीवन बंद एसी कमरों में बैठकर फाइलें क्लियर करने में नहीं गया। गांव-गांव स्टेट ट्रांसपोर्ट की बस, कुछ न मिला तो साइकिल पर भी येदियुरप्पा ने पूरे कर्नाटक का दौरा कर यहां
भारतीय जनता पार्टी को मजबूत किया। बगैर हुक्म का आंदोलन जब उन्होंने चालू किया, भूमिहीन किसानों को जमीन का हक दिलाने के लिए, तब काफी लोगों को लगता था कि ऐसे आंदोलनों से कांग्रेस जैसी मजबूत पार्टी का क्या हुआ। मगर उन्होंने हजारों किलोमीटर पद यात्राएं कर किसानों के मन में अपने अधिकार को प्राप्त करने की एक अहलेक जगाई और वहीं से येदियुरप्पा जी किसान नेता के रूप में जाने गए। 75 में आपातकाल के खिलाफ संघर्ष में भी मुखर कर हिस्सा लिया। शिवमोगा और बेल्लारी की जेल में रहे और लोकतंत्र की ये लड़ाई में येदियुरप्पा जी ने युवा अवस्था में ही बहुत बड़ा योगदान दिया। मित्रों, येदियुरप्पा जी के साथ मैंने 3 चुनाव में प्रचार किया है। मैं आज के युवा कार्यकर्ताओं को कहना चाहता हूं, इनके पॉकेट में एक छोटी सी डायरी रहती है। कोई भी मिलने आता है तो समस्या और उसका नाम वो डायरी में कन्नड़ भाषा में खुद ही लिखते हैं और ये संपर्क सूत्र मेरे जैसे कार्यकर्ताओं को भी सीखने का काम कर रहा है। हम सब के लिए छोटी समस्या के लिए किस प्रकार से जवाबदेही के साथ एक जन नेता काम करता है, ये येदियुरप्पा जी ने बहुत बड़ा उदाहरण दिया। जब भी भारत का राजनीतिक दलों का इतिहास कोई लिखेगा, भारतीय जनता पार्टी का इतिहास लिखेगा, तो दक्षिण भारत में भाजपा को आगे बढ़ाने वाले नेता में येदियुरप्पा जी का नाम निश्चित रूप से सुवर्ण अक्षरों से लिखा जाएगा। भाइयों बहनों, जब जनसंघ बना, भाजपा बना, ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪೂರ್ವ ಮೇದಿನಿಪುರದ ಕಾರ್ಕೊಲಿಯಲ್ಲಿ ಜನಿಸಿದ ಸುವೆಂದು ಹುಟ್ಟೂರಲ್ಲಿಯೇ ಶಿಕ್ಷಣಾಭ್ಯಾಸ ಮಾಡಿದರು. ಬಳಿಕ 1995ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾದಂತಹ ಅವರು ಕಾಂತಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬಳಿಕ 1998ರಿಂದ 2020ರಲ್ಲಿ ಟಿಎಂಸಿ ಸದಸ್ಯರಾಗಿದ್ದರು. ಬಳಿಕ 2006ರಲ್ಲಿ ಕಾಂಟೈ ದಕ್ಷಿಣ ಕ್ಷೇತ್ರದಿಂದ ಟಿಎಂಸಿ ಪಕ್ಷದ ಎಂಪಿಯಾಗಿ ಸೇವೆ ಸಲ್ಲಿಸಿದರು. 2020 ಡಿಸೆಂಬರ್ 19ರಂದು ಟಿಎಂಸಿ ತೊರೆದು ಬಿಜೆಪಿ ಸೇರ್ಪಡೆಯಾದರು. 2026ರಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದರು. ಬಳಿಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ಸುವೆಂದು ಅವರು ಇವತ್ತು ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಸುವೆಂದು ಜೊತೆಗೆ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಪ್ರಮಾಣಿಕ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತನಿಯಾ, ಕ್ಷುದಿರ್ ರಾಮ್ ತುಡು, ದಿಲೀಪ್ ಘೋಷ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಭಾಗಿಯಾಗಿದ್ದರು. নির্বাহের জন্য যে রূপ আবশ্যক হইতে পারে তদ্ব্যতিরিকে ಸುವೆಂದು ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಬಿಜೆಪಿ ಕಾರ್ಯಕರ್ತರನ್ನ ಗೌರವಿಸಿದ್ದಾರೆ. 1952ರಲ್ಲಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜೊತೆ ತೆರಳುತ್ತಿದ್ದಾಗ ಅರೆಸ್ಟ್ ಆಗಿದ್ದ ಮಖನ್ ಲಾಲ್ ಸರ್ಕಾರ್ ಅವರನ್ನ ಗೌರವಿಸಿದರು. 98 ವರ್ಷ ವಯಸ್ಸಿನ ಮಖನ್ ಲಾಲ್ ಜನಸಂಘ ಹಾಗೂ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ರು. রহস্যজনকভাবে কার্যত খুন করা হয়েছিল এবং তার সেই যাত্রা যিনি সহযোগী ছিলেন সেই মাখনলাল সরকার 97 বছর বয়স শিলিগুড়ি নিবাসী শ্রী মাখনলাল সরকার সবরই প্রতীক্ষার মতো দীর্ঘ প্রতীক্ষা
ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತು ನಡೆಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನಿಂದ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್ ಹೆಸರು ಮುಂಚೂಣಿಯಲ್ಲಿದೆ. ಇತ್ತ ನಿನ್ನೆ ಎಐಸಿಸಿ ವೀಕ್ಷಕರಾದ ಅಜಯ್ ಮಾಕೆನ್ ಹಾಗೂ ಮುಕುಲ್ ವಾಸ್ನಿಕ್ ನಡೆಸಿದ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಶಾಸಕರ ಪೈಕಿ 43 ಶಾಸಕರು ಕೆಸಿ ವೇಣುಗೋಪಾಲ್ ಬೆಂಬಲಿಸಿದ್ದಾರೆ. ಇತ್ತ ವಿಡಿ ಸತೀಶನ್ ದೆಹಲಿಗೆ ಹಾರಿದ್ದು ವರಿಷ್ಠರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಜೆ 4 ಗಂಟೆಗೆ ಎಐಸಿಸಿ ಮೀಟಿಂಗ್ ನಡೆಯಲಿದ್ದು ಸಿಎಂ ಚರ್ಚೆಗೆ ತೆರೆ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪುದುಚೇರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಶನಿ ದೇಗುಲಕ್ಕೆ ಡಿಕೆಶಿ ಭೇಟಿ ನೀಡಿದ್ದಾರೆ. ಕಾರೈಕಲ್ನ ಶನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ತಮಿಳುನಾಡಿನ ಕರೂರಿನ ನೆರೂರಿನಲ್ಲಿರುವಂತಹ ಸದಾಶಿವ ಬ್ರಹ್ಮೇಂದ್ರ ಜೀವ ಸಮಾಧಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ, ಬಹಳ ದಿನದ ಹಿಂದೆಯೇ ಹೋಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ, ದೇಗುಲ ಭೇಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ, ಬಹಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀರಿ. ಹೌದಪ್ಪ, दुनिया के नक्शे पर ग्लोबल टेक हब के रूप में रखने के लिए भी येदियुरप्पा जी को वर्षों तक याद किया जाएगा. और येदियुरप्पा जी ने अलग अलग समुदायों को, चाहे लिंगायत हो, ओबीसी हो, दलित हो, गौड़ा हो, सबको बीच में सद्भाव बढ़ाने के लिए भी बहुत बड़ा काम किया है. और मैं एक बात फिर से सार्वजनिक रूप से स्वीकार करना चाहता हूं, जिसका मैं साक्षी हूं. 2014 में देश में पहली बार पूर्ण बहुमत की सरकार बनी, मोदी जी प्रधानमंत्री बने, मंत्रिमंडल बन रहा था, मैं भाजपा का महासचिव था. अचानक गुजरात भवन पर सुबह एक कागज आया. वो कागज येदियुरप्पा जी का था कि मेरी प्रायोरिटी कर्नाटक है, कर्नाटक में फिर से भाजपा सरकार बनानी है, मुझे मंत्रिमंडल में मत रखिएगा. भाइयों बहनों, मैंने ऐसे भी लोग देखे हैं जो मंत्री बनकर राज्य में मुख्यमंत्री बनने का प्रयास कर रहे हैं, मगर येदियुरप्पा जी ने मंत्री पद ठुकराकर भाजपा के आंदोलन को लीड कर राज्य में मुख्यमंत्री बनने का निर्णय किया. ये बहुत बड़ी बात है मित्रों. भारतीय जनता पार्टी ने भी देश के किसानों के लिए ढेर सारे काम किए. मैं इसमें बहुत डिटेल जाना नहीं चाहता. आज का दिन येदियुरप्पा जी का है. येदियुरप्पा जी ने 50 साल तक कर्नाटक और देश के सार्वजनिक जीवन की सेवा करने का काम किया है. और मैं तो मंच पर चढ़ते ही ये मंच देखकर आनंदित भी हुआ और आश्चर्यचकित भी हुआ. एक ही मंच पर इतने सारे स्वामी जी, हर संप्रदाय के स्वामी जी आज यहाँ पर उपस्थित है. ये येदियुरप्पा जी के प्रति सबका सम्मान कितना है, इसका परिचायक है. मैं येदियुरप्पा जी को अंत में बहुत बहुत शुभकामनाएं देना चाहता हूं. आप शतायु हो, आपका स्वास्थ्य अच्छा रहे और लंबे समय तक आप कर्नाटक भारतीय जनता पार्टी का मार्गदर्शन करते रहे, यही मेरी शुभकामना है. और जो युवा कार्यकर्ता किसी भी दल के हो, जो राजनीतिक क्षेत्र में काम करना चाहते हैं, वो सभी को भी मैं अपील करना चाहता हूं कि येदियुरप्पा के जीवन से हम सबको जरूर कुछ न कुछ सीखना चाहिए. ये अपील कर मेरी बात को, वाणी को विराम देना चाहता हूं. और अंत में इतना बड़ा समुदाय येदियुरप्पा जी के स्वागत के लिए यहां आया है और देश भर की जनता के मन में भी बंगाल में भगवा लहराने का परम आनंद है. मैं आज कर्नाटक के चित्रदुर्ग में इकट्ठा हुए सभी लोगों की ओर से बंगाल की जनता को हृदय पूर्वक नमन
प्रणाम और धन्यवाद कर मेरी बात को समाप्त करता हूं। वंदे मातरम। ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರ ಜೀವನವನ್ನ ಹಾಗೂ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಈಗ ಶ್ರೀ ಅಮಿತ್ ಶಾ, ಐ ವುಡ್ ರಿಕ್ವೆಸ್ಟ್ ಶ್ರೀ ಅಮಿತ್ ಶಾ ಜಿ ಟು ಕೈಂಡ್ಲಿ ಆಕ್ಸೆಪ್ಟ್ ದಿ ಫೆಲಿಸಿಟೇಷನ್ಸ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಸಿಟಿಜನ್ ಫ್ರಾಟರ್ನಿಟಿ. जोराद चप्पाळेयोंदिगे जोरदार तालियों सज्जनों श्री अमित शाह जी बहुत बहुत धन्यवाद सर. यू टेकन टाइम ऑफ एंड कम हियर एंड बी ए पार्ट ऑफ श्री बी एस येडियूरप्पा अभिमानोत्सव. ಪ್ರತಿಯೊಬ್ಬರೂ ಸಹ ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರಿಂದ ಕಲಿಯೋದಿದೆ ಅನ್ನುವಂತಹ ಮಹತ್ತರ ಅಂಶವನ್ನು ಸಹ ತಿಳಿಸಿದ್ದಾರೆ. ವಿ ವುಡ್ ಲೈಕ್ ಟು ಥ್ಯಾಂಕ್ ಶ್ರೀ ಅಮಿತ್ ಶಾ ಜಿ ಫಾರ್ ಆಕ್ಸೆಪ್ಟಿಂಗ್ ದ ಫೆಲಿಸಿಟೇಷನ್. ಬಂಧುಗಳಿಗೆ अमित शाह जी ಅವರಿಗೆ ಭಾರತ್ ಮಾತಾ ಕಿ. ವೇದಿಕೆ ಮೇಲಿರುವಂತ ಸಮಸ್ತ ಪೂಜ್ಯ ಮಠಾಧೀಶರ ಮತ್ತು ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ, Honorable Home Minister Shri Amit Shah ji and I beloved people of Karnataka, this day is not a celebration of an individual. It is a celebration of 5 decades of our shared journey of struggles faced together, victorious earned together, and enduring both with the people of Karnataka. From the streets of Shikaripura to the steps of Vidhan Sauda, my journey has been shaped by the tireless efforts of our Karyakartas and the blessings of our farmers. I stand here today with a heart full of gratitude. ಇದು ನನ್ನ ಜೀವನದ ಪರ್ವ ದಿನ, ನಿಮ್ಮ ಅಭಿಮಾನದಲ್ಲಿ ನನ್ನನ್ನು ತೇಲಿಸಿದ ದಿನ. ನನ್ನ ಪ್ರೀತಿಯ ಕರುನಾಡ ಜನತೆಗೆ ನನ್ನ ಪ್ರೀತಿಯ ಕೃತಜ್ಞತೆಯ ನಮಸ್ಕಾರ. ಇದು ನನ್ನ ಕೃತಜ್ಞತೆ ಹೇಳುವ ಕಾಲ. ಬಂಧುಗಳೇ, ಇಂದು ನಾನು ರಾಜಕಾರಣಿಯಾಗಿ ನಿಂತಿಲ್ಲ. ಇಂದು ನಾನು ನಿಮ್ಮೆಲ್ಲರ ಬಂಧುವಾಗಿ, ನಿಮ್ಮೆಲ್ಲರ ಹೆತ್ತು ಬೆಳೆಸಿದ ಮಗನಾಗಿ ನಿಮ್ಮೆದುರು ನಿಂತಿದ್ದೇನೆ. ಮದಕರ ನಾಯಕ ಆಳಿದ ನಾಡು, ವೀರವನಿತೆ ಓನಕ್ಕ ಓಬವ್ವ ಜನ್ಮ ತಾಳಿದ ಭೂಮಿ, ಶರಣಶ್ರೇಷ್ಠರು ನಡೆದಾಡಿದ ತಪೋವನ, ಐತಿಹಾಸಿಕ ಚಿತ್ರದುರ್ಗ ಇಂದು ಕನ್ನಡ ನಾಡಿನ ಮೂಲೆ ಮೂಲೆಯಿಂದ ಹರಿದು ಬಂದಿರುವ ನಿಮ್ಮ ಅಭಿಮಾನದ ಜನಸಾಗರದ ಮುಂದೆ ನಿಂತಿರುವ ನನಗೆ ಅಕ್ಷರಶಃ ಇಂದು ಮಾತು ಹೊರಬರುತ್ತಾ ಇಲ್ಲ. 50 ವರ್ಷಗಳು ನಿಮ್ಮೊಂದಿಗೆ ಕಳೆದ ಸಂದರ್ಭವನ್ನು ಈ ರೀತಿ ಅಭಿಮಾನದ ಹೊಳೆಯಲ್ಲಿ ನನ್ನನ್ನು ತೋರಿಸಿ ಸಡಗರ ಪಡುತ್ತಿರುವುದಕ್ಕೆ ನಾನು ಜನ್ಮಾಂತರಕ್ಕೂ ನಿಮಗೆ ಋಣಿಯಾಗಿದ್ದೇನೆ. ಎಷ್ಟೇ ಕಾರ್ಯದ ಒತ್ತಡವಿದ್ದರೂ ಸಹ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿರುವ ಸರ್ದಾರ್ ವಲ್ಲಭಭಾಯ್ ಪಟೇಲರ ನಂತರ ದೇಶ ಕಂಡ ದಿಟ್ಟತೆಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಇಲ್ಲಿ ಬಂದು ಕುಳಿತಿರುವ ನಮ್ಮೊಂದಿಗಿರುವ ಈ ಕ್ಷಣ, ದುರ್ಗದ ನೆಲದಲ್ಲಿ ಅವರೊಬ್ಬ ವೀರ ಮದಕರಿ ನಾಯಕನಂತೆ ಕಂಗೊಳಿಸುತ್ತಿದ್ದಾರೆ. ಏಕೆಂದರೆ ದೇಶ ಕಂಡಂಥ ಶ್ರೇಷ್ಠ ಪ್ರಧಾನಿ ಸ್ವಾತಂತ್ರ್ಯಾನಂತರ ಭಾರತವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ಯಲು, ವಿಶ್ವದ ಮುಂಚೆಲೆಗೆ ಭಾರತವನ್ನು ಮೊದಲ ಸ್ಥಾನದಲ್ಲಿ ನಿಲ್ಲಿಸಲು ಸಂಕಲ್ಪ ತೊಟ್ಟು ದುಡಿಯುತ್ತಿರುವ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಗಲು ಕೊಟ್ಟು ರಾಷ್ಟ್ರವನ್ನು ಉಳಿಸುವುದಕ್ಕೆ ಅಮಿತ್ ಶಾಜಿ ಅವರ ಅನರ್ಷೆ ದುಡಿತಾ ಇದ್ದಾರೆ. ಇಂದು ಪಶ್ಚಿಮ ಬಂಗಾಳದಂಥ ಬೃಹತ್ ರಾಜ್ಯ ನುಸುಳುಕೋರರ ಹಾವಳಿಯಿಂದ ಭಾರತಕ್ಕೆ ಸವಾಲಾಗಿ ಪರಿಣಮಿಸಿತ್ತು. ಕಳೆದ 3-4 ದಶಕಗಳಿಂದ ಅಲ್ಲಿ ಮುಕ್ತ ಮತ್ತು ನ್ಯಾಯ ಸಮ್ಮತ ಚುನಾವಣೆ ನಡೆದಿರಲಿಲ್ಲ. ಅಂಥ ಪಶ್ಚಿಮ ಬಂಗಾಳದಲ್ಲಿ ಹಿಂದೆಂದೂ ಕಾಣದಂಥ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಕೇವಲ ಪ್ರಜಾಪ್ರಭುತ್ವ ಜಯವೇ ಅಲ್ಲ, ಭಾರತದ ವಿಜಯ ಎಂದು ಜಗತ್ತಿಗೆ ಸಾರಿದ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾಜಿಯವರ ಜೋಡಿ ಶಕ್ತಿ ಶತಕೋಟಿ ಭಾರತೀಯರಲ್ಲಿ ರೋಮಾಂಚನ ತರಿಸಿದೆ. ಇಲ್ಲಿ ಕುಳಿತಿರುವ ಈ ಜನಸಾಗರದ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹಾಗೂ ಅಮಿತ್ ಶಾಜಿಯವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಾನು ಹೃದಯ ತುಂಬಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಇಂದು ಅಭಿಮಾನೋತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಿರುವ ಅಮಿತ್ ಶಾ ಅವರು ಕೇವಲ ನನ್ನ ಅಭಿನಂದನೆಗಷ್ಟೇ ಬಂದಿಲ್ಲ,
ಈ ದೇಶ ಸುಭದ್ರವಾಗಿದೆ. ದೇಶಕ್ಕೆ ಎದುರಾಗುವ ಯಾವುದೇ ಒಳಗಿನ ಅಥವಾ ಹೊರಗಿನ ಸವಾಲುಗಳನ್ನು ನಾವು ಅತ್ಯಂತ ಕಠಿಣ ಕ್ರಮಗಳಿಂದ ಸೆದೆಬಿಡುತ್ತೆ ಎಂಬ ಸಂದೇಶವನ್ನು ನೀಡಲು ಬಂದಿದ್ದಾರೆ. ಪ್ರೀತಿ ಇಟ್ಟು ಬಂದಿರುವ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಇಂದಿನ ಅಭಿಮಾನೋತ್ಸವ ಕೇವಲ ಯಡಿಯೂರಪ್ಪನ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರ ಪಂಚರಾಜ್ಯಗಳ ಚುನಾವಣೆಯಲ್ಲಿ ದಿಗ್ವಿಜಯ ಸಾಧಿಸಿದ ಸಂತೋಷದ ಸಂಭ್ರಮನ ಹೌದು ಎಂದಕ್ಕೆ ನಾನು ಅಭಿಮಾನ ಪಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಗಳಿಂದ ಬಸವಾದಿ ಶರಣರ ಸಾಧು ಸಂತರು, ಮಠಾಧೀಶರು, ಅರಚರ ಕುರುಮೂರ್ತಿಗಳನ್ನು ಆಶೀರ್ವದಿಸಿ ನಮ್ಮ ಪ್ರೀತಿ ವ್ಯಕ್ತಪಡಿಸಿ ಬಂದಿದ್ದೀರಿ. ಅವರೆಲ್ಲರಿಗೂ ನಾನು ಹೃದಯ ತುಂಬಿ ಅವರ ಪಾದಾರ ಬಿಂದುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ನಡೆದಾಡುವ ದೇವರಾಗಿದ್ದಂಥ ಸಿದ್ಧಗಂಗೆಯ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನಾನು ಅತ್ಯಂತ ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತೇನೆ. ಹಾಗೂ ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಹಿರಿಯರಿಗೆ, ಪ್ರಮುಖರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ನಾನು ಸುದೀರ್ಘ ಭಾಷಣ ಮಾಡಿ ಹೋಗೋದಿಲ್ಲ. ಕಳೆದ 10-15 ದಿನಗಳಿಂದ ಈ ಅಭಿಮಾನೋತ್ಸವದ ಹೆಸರಿನಲ್ಲಿ ಅನೇಕ ನನ್ನ ಹಿತೈಷಿಗಳು, ಅಭಿಮಾನಿಗಳು, ನಮ್ಮ ಪಕ್ಷದ ಹಿರಿಯರು ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆದು ನಾನು ನಡೆದು ಬಂದ ಹಾದಿಯನ್ನು, ನನ್ನ ಹೋರಾಟದ ದಿನಗಳನ್ನು, ನನ್ನ ಆಡಳಿತ ಅಭಿವೃದ್ಧಿ ಕಾರ್ಯಗಳನ್ನು ನಾಡಿಗೆ ತಿಳಿಸಿಕೊಂಡಿರುತ್ತೀರಿ. ತುರ್ತು ಪರಿಸ್ಥಿತಿಯ ಸೆರೆಮನೆಯಿಂದ ಹಿಡಿದು ಸಂಘಟನೆ, ಪ್ರವಾಸ, ಜನರ ನಡುವೆ ಜನರಿಗಾಗಿ ನಡೆಸಿಕೊಂಡು ಬಂದ ನಿರಂತರ ಹೋರಾಟಗಳ ಬದುಕೆ ನನಗೆ ಶಕ್ತಿ ನೀಡಿದೆ. ನಾನು ಇಷ್ಟೇ ಹೇಳಿ ಬಯಸಿದ್ದೇನೆ, ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಭೂಕೇರಿಯಲ್ಲಿ ಜನ್ಮ ತಾಳಿ ಶಿಕಾರಿಪುರವನ್ನು ಗರ್ಭವಾಗಿಸಿಕೊಂಡು ಸಂಕಷ್ಟದ ರೈತರ ಸಮಸ್ಯೆಗಳು, ನೊಂದ ಬಡವರ ಜನತೆಗಾಗಿ, ನನ್ನ ತಾಯಂದಿರ ಸಹೋದರರ ಕಣ್ಣೀರು ಒರೆಸುವ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಅಕ್ಕ ಮಹಾದೇವಿ ಹುಟ್ಟಿದ ಶಿಕಾರಿಪುರದಿಂದ ಬಂದು ಲಿಂಗ ಸಮಾನತೆಯ ಎತ್ತಿ ಹಿಡಿಯಲು ಹೆಣ್ಣು ಶಿಶುಗಳನ್ನು ಭ್ರೂಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ನನ್ನಿಂದ ಸಾಧ್ಯವಾದಷ್ಟು ಅನ್ನದಾತನ, ರೈತನ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಾರ್ಥಕತೆಯನ್ನು ನಾನು ಎಂದಿಗೂ ಮರೆಯಲಾರೆ. ಸದ್ಯ ಸುರಕ್ಷಿತ ನಮ್ಮ ರೈತರಿಗೆ ಬಡ್ಡಿ ರಹಿತ ಸಾಲ, ರಾಜ್ಯದ ನೀರಾವರಿ ಯೋಜನೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನವೇ ಹೋರಾಟದ ಜೀವನ. ಹೋರಾಟ ಮತ್ತು ಸಂಘಟನೆಯನ್ನು ತಪಸ್ಸು ಎಂದು ಸ್ವೀಕರಿಸಿದವನು. ಇದಕ್ಕೆ ಮಾರ್ಗದರ್ಶನ ತೋರಿದ್ದು ನನಗೆ ಸಂಸ್ಕಾರವನ್ನು ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ನಾನೊಬ್ಬ RSS ಕಾರ್ಯಕರ್ತ ಹೆಮ್ಮೆ ಪಡುತ್ತೇನೆ. ಅಧಿಕಾರದ ಬೆನ್ನತ್ತಿ ಹೋರಾಟ ಕೇಳಿರಲಿಲ್ಲ. ಮುಖ್ಯಮಂತ್ರಿಯ ಕನಸಂತೂ ಎಂದೂ ಕಂಡಿರಲಿಲ್ಲ. ಆದರೆ ಪುರಸಭೆಯಿಂದ ವಿಧಾನಸಭೆಯವರೆಗೆ ವಿರೋಧ ಪಕ್ಷದ ಸ್ಥಾನದ ಮುಖ್ಯಮಂತ್ರಿ ಸ್ಥಾನದವರೆಗೆ ತಲುಪಲು ನಾಡಿನ ಜನತೆ ನನ್ನ ಬೆಳೆಸಿದರು, ಹರಿಸಿದರು. ಇದಕ್ಕೆ ಕಾರಣ ಯಡಿಯೂರಪ್ಪ ಅಧಿಕಾರದ ರಾಜಕಾರಣದ ಬರಲಿಲ್ಲ, ಜನರ ಸಂಕಷ್ಟವನ್ನು ಪ್ರತಿನಿಧಿಸಿ ರೂಪಿಸಿದ ಹೋರಾಟಗಳಿಂದ ಮೇಲೆದ್ದು ಬಂದವನೆಂಬ ಕಾರಣಕ್ಕಾಗಿ. ಅಣ್ಣ ಬಸವಣ್ಣ ಹೇಳಿದ ಇವನಾರವ ಎಂದು ಜನ ಕೇಳಲಿಲ್ಲ. ಯಡಿಯೂರಪ್ಪ ಇವ ನಮ್ಮವ ಎಂದು ಪ್ರೀತಿಯಿಂದ ಅಪ್ಪಿ ಆಶೀರ್ವದಿಸಿದ ಪರಿಣಾಮವಾಗಿ 50 ವರ್ಷಗಳ ನನ್ನ ಪಯಣ ಸಾರ್ಥಕವಾಗಿ ಪೂರ್ಣಗೊಳ್ಳಲು ಕಾರಣವಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವತಾರ ಪುರುಷದ ರೀತಿಯಲ್ಲಿ ಜನ್ಮವೆತ್ತಿ ಬಂದಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿ ಕುಳಿತು ರಾಷ್ಟ್ರವನ್ನು ಮುನ್ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಮೋದಿಜಿಯವರಿಗೆ ಹೆಗಲಾಗಿ ನಿಂತಿದ್ದಾರೆ. ಕೇಂದ್ರದ ಸಂಪುಟದ ಅನೇಕ ಸಚಿವರು ಈ ಪಡೆಯಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರನ್ನು ನೇಮಿಸುವ ಮೂಲಕ ಯುವಶಕ್ತಿಗೆ ಪ್ರೇರಣೆ ನೀಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆಗೆ ಸಂತೋಷ್ ಜಿಯವರನ್ನು ಸಮರ್ಪಿಸಿಕೊಂಡಿದ್ದಾರೆ. ಈ ದೇಶ ನಂಬರ್ 1 ಸ್ಥಾನಕ್ಕೆ ಏರಬೇಕಾದರೆ ಪ್ರಧಾನಿ ನರೇಂದ್ರ ಮೋದಿಯವರು ಕನಿಷ್ಠ ಇನ್ನೂ 10 ವರ್ಷವಾದರೂ ಈ ದೇಶವನ್ನು ಮುನ್ನಡೆಸಬೇಕಾಗಿದೆ. ಅವರ ಜೊತೆಗೆ ಅಮಿತ್ ಶಾ ಜಿಯವರು ರಾಷ್ಟ್ರವನ್ನು ಕಟ್ಟಲು ದುಷ್ಟರಿಂದ ದೇಶ ರಕ್ಷಿಸಲು ಶಾಂತಿ ಸಮೃದ್ಧಿಯನ್ನು ನೆಲೆಬೀಡಾಗಿ ಮಹಾಸೇನಾನಿಯಂತೆ ತಮ್ಮ ಕಾಯಕ ಮುಂದುವರಿಸಬೇಕಾಗಿದೆ. ಭವಿಷ್ಯದಲ್ಲಿ ಭಾರತದ ಕನಸು ಸಾಕಾರವಾಗಲಿದೆ. ಅದನ್ನು ಕಣ್ತುಂಬಿಕೊಳ್ಳುವ ಅವಕಾಶ ನಮಗೆ ಕರುಣಿಸಿದ್ದಾನೆ. ಅದೇ ನಮ್ಮ ಜೀವನದ ಸೌಭಾಗ್ಯ. ನಮ್ಮ ಪಕ್ಷವನ್ನು ಕಟ್ಟಿದ ಶ್ಯಾಮ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯ, ಶ್ಯಾಮ ಪ್ರಸಾದ್ ಅವರ ಮಾತೃ ನೆಲ ಪಶ್ಚಿಮ ಬಂಗಾಳದಲ್ಲಿಂದು ಕಮಲ ಹರಳಿ ಪ್ರಜ್ವಲಿಸುತ್ತಿರುವುದಂತೂ ಭಾರತಾಂಬೆಯ ಮಡಿಲನ್ನು ಉಳಿಸುವುದಕ್ಕಾಗಿ ಶತಮಾನಗಳಿಂದ ತಮಸ್ಸು, ತ್ಯಾಗ, ಬಲಿದಾನಗೈದ ನೂರಾರು ಆತ್ಮಗಳು ಇಂದು ಸಂತೃಪ್ತ ಭಾವ ಹೊಂದಿರುವುದು ಎಂದು ನನ್ನ ನಂಬಿಕೆ. 50 ವರ್ಷ ಕಾಲ
ನಿಮ್ಮ ಯಡಿಯೂರಪ್ಪನನ್ನು ಪ್ರೀತಿಯಿಂದ ಸಲಹಿದ್ದೀರಿ, ಅಭಿಮಾನದಿಂದ ಬೆಳೆಸಿದ್ದೀರಿ, ನನ್ನ ಹೋರಾಟಕ್ಕೆ ಶಕ್ತಿ ಕೊಟ್ಟಿದ್ದೀರಿ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತು ಅಧಿಕಾರದಲ್ಲಿದ್ದಾಗ ಬೆಳಕು ತೋರಿದ್ದೀರಿ. ಈ ಋಣ ಎಂದಿಗೂ ತೀರಿಸಲಾಗದೆಂದು ಮತ್ತೆ ಹೇಳುತ್ತಾ, ನನ್ನ ಕೊನೆಯ ಉಸಿರಿರುವ ತನಕ ವಿರಮಿಸುವ ಪ್ರಶ್ನೆ ಇಲ್ಲ. ವಿರಮಿಸುವ ಪದ ನನ್ನ ಹತ್ತಿರ ಸುಳಿಯುವುದೂ ಇಲ್ಲ. ನನಗೆ ದೇವರು ಶಕ್ತಿ ಕೊಟ್ಟಿರುವ ತನಕ ಸಂಘಟನೆ ಹೋರಾಟವನ್ನು ನಾಡಿಗಾಗಿ, ದೇಶಕ್ಕಾಗಿ, ಪಕ್ಷಕ್ಕಾಗಿ ಮತ್ತೊಮ್ಮೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ, ಅಮಿತ್ ಶಾಜಿ, I assure you that the people of Karnataka stand united with the vision of Vikasit Bharat under the leadership of our Honorable Prime Minister Narendra Modi ji. I will travel the length and breadth of Karnataka, connect with the people to seek their blessing for the case of strengthening the nation. ಈ ಮಾತನ್ನು ಹೇಳ್ತಾ, ಇವತ್ತು ಅಮಿತ್ ಶಾ ಜಿಯವರು ಪಶ್ಚಿಮ ಬಂಗಾಳದಲ್ಲಿ ಅಂಥ ಕಾರ್ಯಕ್ರಮಗಳು ಇದ್ದರೂ ಸಹ ಸಮಯವನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾನು ಕೊನೆಯದಲ್ಲಿ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ತಾವು ಹೋಗಬೇಕಾದ್ರೆ ತುಂಬ ಶಾಂತ ರೀತಿಯಲ್ಲಿ ಬಸ್ಸುಗಳಲ್ಲಿ ಹೋದಾಗ ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ದೇನೆ, ನಾನು ಮುಂದೆ ತಾನು ಮುಂದೆ ಅಂತ ತೊಂದರೆಗೆ ಒಳಗಾಗ್ದೇನೆ ಅತ್ಯಂತ ಶಾಂತ ರೀತಿಯಲ್ಲಿ ನಿಮ್ಮ ಊರುಗಳನ್ನು ತಲುಪಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಾಮೀಜಿಗಳು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಸ್ವಾಮೀಜಿಗಳವರಿಗೆ ನಾನು ಮತ್ತೊಮ್ಮೆ ತಲೆಬಾಗಿ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಧನ್ಯವಾದಗಳು, ನಮಸ್ಕಾರ. ತಮ್ಮ ಮನದಾಳದ ಮಾತುಗಳನ್ನು ಶ್ರೀ ಬಿ ಎಸ್ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಧನ್ಯವಾದಗಳು. ಸಮಯದ ಅಭಾವದಿಂದ ಕೂಡಲೇ ಸಿರಿಗೆರೆ ಬೃಹನ್ಮಠ ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಆಶೀರ್ವಚನ. भारत आज़ादी होने के बाद कन्याकुमारी से कश्मीर तक जो संगठन का काम किए वो थे इस देश के प्रथम गृह मंत्री सरदार वल्लभ भाई पटेल. हम उनको आंखों से देखे नहीं हैं, सिर्फ किताबों में पढ़े हैं. जो काम सरदार वल्लभ भाई पटेल जी ने उस ज़माने में किया, वही काम आज के गृह मंत्री अमित शाह जी कर रहे हैं. ये हमारे देश का सौभाग्य की बात है. आपसे यही कहना चाहेंगे, आप इतने दूर से कलकत्ता से यहाँ आए हैं. उत्तर और दक्षिण कभी मिलते नहीं है ऐसी सोच है, लेकिन अभी चित्रदुर्गा में उत्तर और दक्षिण को जोड़ दिए हैं हमारे गृह मंत्री अमित शाह जी. ये बात आपसे सामने कहना चाहेंगे कि यहाँ लाखों लोग आए हैं. ये जो ये अभिमानोत्सव कार्यक्रम है, येडियूरप्पा जी जो काम पिछले 50 सालों से किए हैं वो आपको मालूम है. उनका नाम ही शुरू होता है बूकनकेरे. आप सोचें कभी, केरे मने तालाब होता है, केरे मतलब तालाब होता है. तो बूकनकेरे हमारे राज्य में कई गांव होते हैं जो केरे शब्द से एंड होते हैं, लेकिन बूकनकेरे नाम से येडियूरप्पा जी के नाम जो है बूकनकेरे से शुरू होता है. सो तालाब के लिए जो कुछ वो काम किए हैं उससे आप लोग जानते हैं. और ये जो आप लाखों यहाँ पर जमे हुए हैं, अगर भगवान सुपारी पेड़ों को चलना फिरना क्षमता की थी, वे सब सुपारी पेड़ लोग
यहाँ आ जाते झुकते झुकते येडियुरप्पा की जगह सामने झुकते थे। संगठन को जब ये हमारे कारजोल जी हैं, विजेंद्र है, ये संगठकों को मुश्किल हो जाती थी। जितने पेड़ हैं, कितने आसपास में पूरे राज्य में, अगर वो सब सुपारी पेड़ यहाँ आते, येडियुरप्पा के सामने झुकते, तो ये पंडाल जो है कम हो जाता, ज़्यादा नहीं होता था। इसको और ऊंचाई करना पड़ता था, और ऊंचाई वो पेड़ आते थे। तो वो चलने फिरने भगवान उनको दिया नहीं है। वैसा बहुत खुश है। तो आगे होकर तो ये जो इनका काम है, ये देश का काम, देश का संगठन ऐसे ही बने रहें। बसवेश्वर जी कहते हैं, सकल जीवात्मರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು। सभी जीवियों का भलाई जो करता है वही अच्छे आदमी है। वो काम येडियुरप्पा जी करते आए हैं। ऐसे आगे बढ़ते जाएं। तो हमारे ये जो गृह सचिव आए हैं, हम कहेंगे इनको द्वितीय सेकंड सरदार वल्लभ भाई पटेल ऑफ दिस नेशन। इस भारत के द्वितीय सरदार वल्लभ भाई पटेल जी है अमित शाह जी। और आज तक लोग सोचते थे कि अमेरिका बड़े भाई हैं दुनिया की। इसको मिटा करके पूरे दुनिया में एक बड़े भाई वो हैं, इस राष्ट्र के प्रधानमंत्री मोदी जी हैं। उनका नाम जो है मोदी जी, कन्नड़ में जब लिखते हैं, हिंदी में लिखते हैं MODI। अगर MODI पढ़ने जाएं तो कन्नड़ में हो जाएगा मोडी। MODI मने कन्नड़ में मोडी हो जाएगा। मोडी मने आप लोगों को मोडी किए हैं। वो मोडी ಮಾಡಿದ್ದಾರೆ ನಿಮಗೆ ಅಂತ ಆಗ್ತಾನೆ ಕೂಗ್ತಾ ಇದ್ರಿ। ಅದು अद्भुत कार्य किए हैं। और मोदी जी को पूरा विश्व उनको बड़े भाई माने हैं। इसलिए उसमें कामयाब हो जाए, आप भी कामयाब हो जाए, ये इस क्या भगवान के प्रार्थना करके हमारा वक्तव्य समाप्त करना चाहेंगे। ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಈಗ ಶ್ರೀ ಗೋವಿಂದ್ ಕಾರಜೋಳ ಅವರು ಅಮಿತ್ ಶಾ ಜಿ ಅವರಿಗೆ ಗೌರವವನ್ನು ಅರ್ಪಿಸಬೇಕಾಗಿ ವಿನಂತಿ. ಅಮಿತ್ ಶಾ ಅವರಿಗೆ ಅವರ ಪುತ್ಥಳಿ ಇರುವಂತಹದ್ದು ಅವರಿಗೆ ಗೌರವವನ್ನು ಅರ್ಪಿಸ್ತಾರೆ. ಬಂಧುಗಳೇ, ಈ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂತಹ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಶ್ರೀ BS ಯಡಿಯೂರಪ್ಪ ಅವರಿಗೆ ಧನ್ಯವಾದಗಳು. ಹಾಗೆಯೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಜಗದ್ಗುರುಗಳಿಗೆ, ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ವೇದಿಕೆ ಬಲಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳಿಗೆ, ವಿಶೇಷವಾಗಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಹಾಗೂ ಮಾಧ್ಯಮ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆಯೇ ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ, ಅವರಿಗೂ ಸಹ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಅನಂತ ವಂದನೆಗಳು. ತಾವೆಲ್ಲರೂ ಸಹ ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಸುರಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಅವಸರಕ್ಕೆ ಎಡೆ ಮಾಡಿಕೊಡದೆ ದಯಮಾಡಿ ನಿಧಾನವಾಗಿ ಪೊಲೀಸ್ ಹಾಗೂ ಸುರಕ್ಷತಾ ಸಿಬ್ಬಂದಿ ಹೇಳುವಂತಹ ಸಲಹೆ ಸೂಚನೆಗಳ ಪ್ರಕಾರ ತೆರಳಬೇಕಾಗಿ ವಿನಂತಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ನಾನು ಶಂಕರ್ ಪ್ರಕಾಶ್ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ರೈತ ನಾಯಕರಾದ BS ಯಡಿಯೂರಪ್ಪ ಅವರಿಗೆ 50 ವರ್ಷದ ರಾಜಕೀಯ ಜೀವನದ ಸುದೀರ್ಘ ಇತಿಹಾಸ ಏನಿದೆ, ಅವರ ರಾಜಕೀಯ ಸೇವೆ ಏನಿದೆ, ಅದು 5 ದಶಕಗಳ ಪೂರೈಸಿದ್ದರಿಂದ ಅಭಿನಂದೋತ್ಸವವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಭಿನಂದನೋತ್ಸವದಲ್ಲಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು, ಅಭಿನಂದನೆಯನ್ನ ಸಲ್ಲಿಸಿದ್ರು ಯಡಿಯೂರಪ್ಪ ಅವರಿಗೆ. ಅಭಿನಂದನೋತ್ಸವ ಕಾರ್ಯಕ್ರಮದಲ್ಲಿ ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪೂರ್ವ ಮೇದಿನಿಪುರದ ಕಾರ್ಕುಲಿಯಲ್ಲಿ ಜನಿಸಿದ ಸುವೆಂದು ಹುಟ್ಟೂರಲ್ಲಿಯೇ ಶಿಕ್ಷಣಾಭ್ಯಾಸ ಮಾಡಿದರು. ಬಳಿಕ 1995ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾದಂತಹ ಅವರು ಗಾಂಧಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬಳಿಕ 1998ರಿಂದ 2020ರಲ್ಲಿ ಟಿಎಂಸಿ